ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ನಾವು ಶಿಕ್ಷಕರೊಂದಿಗೆ ಹಲವಾರು ಸಂವಾದಗಳನ್ನ, ಚರ್ಚೆಗಳನ್ನ ಈಗ ಟೀಚರ್ ಹಬ್ಬ ನೆಪದಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ದಿನ ನಮ್ಮ ಪ್ರೌಢಶಾಲಾ ಹಂತದ ಶಿಕ್ಷಕರೊಂದಿಗೆ ಒಂದು ಸಂವಾದವನ್ನ ಏರ್ಪಡಿಸಲಾಗಿದೆ. ಈ ಸಂವಾದದಲ್ಲಿ ಎಲ್ಲ ಶಿಕ್ಷಕರನ್ನು ಆಹ್ವಾನಿಸಲಿಕ್ಕೆ ಸಾಧ್ಯ ಆಗದೇ ಇರುವ ಕಾರಣ ನಮ್ಮ ಕೆಲವು ಶಿಕ್ಷಕರು ಪ್ರಾತಿನಿಧಿಕವಾಗಿ ಈ ದಿನ ನಮ್ಮ ಚರ್ಚೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಹುಶಃ ನಮ್ಗೆ ಅನಿಸ್ಬೋದು, ಈ ಚರ್ಚೆಯಿಂದ ಯಾವ್ದಾದ್ರು ಸಮಸ್ಯೆ ಪರಿಹಾರ ಆಗುತ್ತಾ ಅಥವಾ ಇದರಿಂದ ಪ್ರಯೋಜನ ಏನು ಅನ್ನೋ ಪ್ರಶ್ನೆ ನಮ್ಗೆ ಕೇಳುತ್ತೆ. ತರಗತಿ ಕೋಣೆಯಲ್ಲಿ ಎದುರಿಸುವಂತಹ ಸಮಸ್ಯೆಗಳನ್ನ, ಸವಾಲುಗಳನ್ನ ಮತ್ತೆ ಕಂಡುಕೊಂಡ ಪರಿಹಾರಗಳನ್ನ ನಿಭಾಯಿಸುವಲ್ಲಿ ನಮ್ಮ ಶಿಕ್ಷಕರು ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋ ಒಂದು ಕುತೂಹಲ ನಮ್ಗೆಲ್ರಿಗೂ ಇದೆ. ಅವರ ಮಾತುಗಳನ್ನು ನಾವು ಕೇಳೋಣ. ಎಲ್ರಿಗೂ ಸ್ವಾಗತ ಸರ್. ನನ್ನ ಹೆಸರು ಕೆ.ಬಿ. ತಿಮ್ಮಪ್ಪ ಅಂತ. ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದಲ್ಲಿ ವಿಜ್ಞಾನ ಶಿಕ್ಷಕನಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಕೆ. ಮಲ್ಲೇಶಪ್ಪ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಟಿ.ಬಿ. ಡ್ಯಾಮ್ನಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಕರಿಬಸಪ್ಪ ಜಿ ಅಂತ ಹೇಳಿ, ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಚಿತ್ತವಾಡಗಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು 20 ವರ್ಷಗಳಿಂದ ನಾನು ಸಮಾಜ ವಿಜ್ಞಾನ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಮಾಧವಿ ಅಂತೇಳಿ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮಾಜಿ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಬೋಧಿಸುವಂತಹ ವಿಷಯ ಗಣಿತ. ನಮಸ್ಕಾರ, ನನ್ನ ಹೆಸರು ಕೆ. ಲೀಲಾಮೂರ್ತಿ ಅಂತ, ಬಾಲಿಕೆಯರು ಸರ್ಕಾರಿ ಪ್ರೌಢಶಾಲೆ ಕಮಲಾಪುರ. ನನ್ನ ವಿಷಯ ಪ್ರಥಮ ಭಾಷೆ ಕನ್ನಡ. ನಮಸ್ಕಾರ, ನನ್ನ ಹೆಸರು ಕೆ. ಅನಿಲ್ ಕುಮಾರ್ ಅಂತೇಳಿ, ನಾನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕಮಲಾಪುರದಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ಶ್ರೀಕೃಷ್ಣ ಶೆಟ್ಟಿ, ನಾನು ಕಾರ್ಯನೂರು ಹೈಸ್ಕೂಲಲ್ಲಿ ಹಿಂದಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಪ್ರೌಢಶಾಲಾ ಹಂತದಲ್ಲಿ ಮಕ್ಕಳ ಮತ್ತು ಶಿಕ್ಷಕರ ಅನುಪಾತದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಸರ್? ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 70:1 ಅಂತಕ್ಕಂಥ ಶಿಕ್ಷಕರ ಅನುಪಾತ ಇದೆ. ಅದರ ಪ್ರಕಾರ ನಾವು ಹೇಳ್ಬೇಕಪ್ಪ ಅಂದರೆ, ನಗರ ಪ್ರದೇಶದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದು ಅದಕ್ಕೆ ತಕ್ಕಂತೆ ಶಿಕ್ಷಕರ ಒಂದು ನೇಮಕ ಕೂಡ ಸರ್ಕಾರ ಮಾಡಿದೆ. ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಶಿಕ್ಷಕರ ಏನು ಮಕ್ಕಳು ಮತ್ತು ಶಿಕ್ಷಕರ ಅನುಪಾತಕ್ಕೆ ಅನುಗುಣವಾಗಿಲ್ಲ. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಇರ್ತಕ್ಕಂಥದ್ದು ಕೆಲವೊಂದು ಶಾಲೆಗಳಲ್ಲಿ ಕಂಡು ಬರ್ತಾ ಇದೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳಲ್ಲಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ದಾರೆ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಂದ ಪ್ರೌಢಶಾಲೆಗೆ ದಾಖಲಾತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಸರಿಯಾಗಿ ಅಲ್ಲಿಯ ನಮ್ಮ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಇನ್ನಿತರ ಪ್ರೌಢಶಾಲೆಗಳಲ್ಲಿ ಅವರನ್ನು ದಾಖಲು ಮಾಡುವಂಥ ಕೆಲಸವನ್ನು, ದಾಖಲಾತಿ ಮಾಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ದಾಖಲಾತಿ ಮಾಡಿದ ನಂತರ ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು ಬಹಳ ಕಡಿಮೆ ಆಗ್ಬಿಡ್ತದೆ. 8ನೇ ತರಗತಿಯಲ್ಲಿ ಈಗ ನಾವು ಉದಾಹರಣೆಗೆ ಒಂದು 40 ವಿದ್ಯಾರ್ಥಿಗಳಿದ್ವು ಅಂತ ಹೇಳಿದ್ರೆ, 9ನೇ ತರಗತಿ ಬರುವಷ್ಟರಲ್ಲಿ ಅವರ ಸಂಖ್ಯೆ ಒಂದು 28-27ಕ್ಕೆ ಕುಸಿದಿರ್ತದೆ. ಇದಕ್ಕೆ ಕಾರಣ ಏನು ಅಂತಂದು ಹೇಳಿದ್ರೆ, ಪೋಷಕರ ಮನೆಯಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಇರ್ಬೋದು, ಮಕ್ಕಳಿಗಿಂತ ಹೆಚ್ಚಾಗಿ ಪೋಷಕರಲ್ಲಿರ್ತಕ್ಕಂಥ ನಿರಾಸಕ್ತಿ, ಮತ್ತೆ ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಅವರು ವಲಸೆ ಹೋಗ್ತಕ್ಕಂಥದ್ದು ಬಹಳ ಇದೆ. ಕೆಲವೊಂದು ಭಾಗಗಳಲ್ಲಿ ವಲಸೆ ಹೋಗ್ತಕ್ಕಂಥದ್ದು ಬಹಳ ಇದೆ. ಅವರು ಹೋಗ್ಬೇಕಾದಾಗ ತಮ್ಮ ಮಕ್ಕಳನ್ನು ಕೂಡ ಅವರು ತೆಗೆದುಕೊಂಡು ಹೋಗ್ಬಿಡ್ತಾರೆ. ಅದರ ಜೊತೆಗೆ ಕೆಲವೊಂದು ಬಾರಿ ಏನಾಗ್ತದೆ ಅಂತಂದು ಹೇಳಿದ್ರೆ, ಸಂದರ್ಭಕ್ಕೆ ತಕ್ಕಂತೆ ಮಕ್ಕಳನ್ನ ಅವರ ಪರಿಸ್ಥಿತಿಗೆ ತಕ್ಕಂತೆ ಪೋಷಕರು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರಿಂದ ಬಹಳನೇ ಅವರ ಕಲಿಕೆಗೆ ತೊಂದರೆ ಆಗ್ತದೆ. ಅವರಿಗೆ ಗುಣಾತ್ಮಕವಾದಂಥ ಶಿಕ್ಷಣವನ್ನು ನಾವು ಕೊಡ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ಶಾಲೆಗೆ ಬಂದ್ರೆ ನಾವು ಏನಾದರೂ ಕಲಿಸ್ಬೋದು. ಹಾಗಾಗಿ ಡ್ರಾಪ್ ಔಟ್ ರೇಷು ಈ ಭಾಗದಲ್ಲಿ ಒಂದು 20% ವರೆಗೂ ಖಂಡಿತವಾಗ್ಲೂ ಇದೆ ಅಂತ ನಾವು ಹೇಳ್ಬೋದು. ಪ್ರೌಢಶಾಲಾ ವಿಭಾಗದಲ್ಲಿ ಏನು ನೋಡಿದ್ರೆ, ಮಕ್ಕಳು ದಾಖಲಾತಿ ಆದಾಗ ಆ ಮಕ್ಕಳು ದಿನ ಅವು ವೇರಿಯೇಷನ್ ಆಗ್ತಾ ಇರ್ತವೆ. ಹಲವಾರು ಸಮಸ್ಯೆ ಇದೆ. ಕೌಟುಂಬಿಕ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ವಲಸೆ ಇರ್ಬೋದು. ಅದಕ್ಕಾಗಿ ನಾವು ಶಿಕ್ಷಕರು ಏನು ಮಾಡ್ತಾ ಇದೀವಿ ಅಂದ್ರೆ, ಆ ಮನೆ ಭೇಟಿ ನೀಡಿ ಆ ಮಕ್ಕಳನ್ನ ಭೇಟಿ ಮಾಡಿ ಅವರ ಮನವೊಲಿಸುವಲ್ಲಿ ನಾವು ಶ್ರಮಿಸ್ತಾ ಇದ್ದೀವಿ ಪ್ರತಿಯೊಬ್ಬರು. ಸಮಾಜದ ಸುಧಾರಣೆಗಾಗಿ, ಸಮಾಜದ ಆರ್ಥಿಕ ಸ್ವಾವಲಂಬಿಯಾಗಿ ಬದುಕಲು, ಸಮಾಜದ ಪರಿವರ್ತನೆಗಾಗಿ ಶಿಕ್ಷಣ ಮತ್ತು ಶಿಕ್ಷಕನ ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ದಿನದಲ್ಲಿ ನಾವು ಪ್ರತಿದಿನ
10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ 10 ಗಂಟೆಯಿಂದ ನಾವು ಬೆಳಿಗ್ಗೆ ವಿಶೇಷ ತರಗತಿಗಳನ್ನು ನಾವು ತೆಗೆದುಕೊಳ್ತಿದ್ದೇವೆ. ಅದೇ ರೀತಿ ಕೂಡ ಇಡೀ ದಿನವೇ ನಾವು ಅವರಿಗೆ ಒಂದು ಅವಧಿಗೆ ಅನುಗುಣವಾಗಿ ಎಲ್ಲ ಶಿಕ್ಷಕರು ಅವರಿಗೆ ಪಾಠ ಬೋಧನೆ ಮಾಡೋದ್ರ ಮೂಲಕ ಕೊನೆಯ ಹಂತದಲ್ಲಿ ಸುಮಾರು ನಾವು 4 ಗಂಟೆಯಿಂದ 5 ಗಂಟೆಯವರೆಗೆ ನಾವು ಗುಂಪು ಚರ್ಚೆ ಅಧ್ಯಯನ ಕೂಡ ನಾವು ತೆಗೆದುಕೊಳ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ಅನೇಕ ತರದ ಒಂದು ಚಟುವಟಿಕೆಗಳ ಮೂಲಕ ವಿಜ್ಞಾನ ಒಂದು ವಿಷಯದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಚಿತ್ರ ಬಿಡಿಸೋದ್ರ ಮೂಲಕ ಅಥವಾ ರಂಗೋಲಿ ಬಿಡಿಸೋದ್ರ ಮೂಲಕ ಆ ಚಿತ್ರಗಳನ್ನು ಅಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ತಿದ್ದೀವಿ. ಅದೇ ರೀತಿ ಸಮಾಜದಲ್ಲಿ ಕೂಡ ಅನೇಕ ಒಂದು ನಕಾಶೆಗಳಾಗಿರ್ಬೋದು, ಅವುಗಳು ಕೂಡ ಒಂದು ಭೂಪಟದಲ್ಲಿ ಬರ್ತಕ್ಕಂಥ ಅನೇಕ ನಕಾಶೆಗಳನ್ನು ಕೂಡ ಒಂದು ಅಭ್ಯಾಸ ಕಲಿಸೋದ್ರ ಮೂಲಕ ನಾವು ಗುಂಪು ಚರ್ಚೆಗಳಲ್ಲಿ ಮತ್ತು ವಿಶೇಷ ತರಗತಿಗಳಲ್ಲಿ ನಾವು ಅದನ್ನ ಅಳವಡಿಸಿಕೊಳ್ತಿದ್ದೇವೆ. ಈಗ ನಮ್ಮ ಶೈಕ್ಷಣಿಕವಾಗಿ ವೃದ್ಧಿ ಹೊಂದಲಿಕ್ಕೆ ಅಂತ ಶಾಲೆಯಲ್ಲಿದ್ದಾಗ ನಾವೆಲ್ಲ ಶಿಕ್ಷಕರು ಬೋಧಿಸ್ತೇವೆ. ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂತ, ಬೆಳಿಗ್ಗೆ ಎದ್ದು ಹೆಂಗೆ ಓದಬೇಕು ಅಥವಾ ರಾತ್ರಿ ಸಮಯದಲ್ಲಿ ಹೆಂಗೆ ಓದಬೇಕು, ಅವ್ರಿಗೆ ಯಾವ ಸಮಯ ಸೂಕ್ತ ಆಗುತ್ತೋ ಆ ಸಮಯದಲ್ಲಿ ಓದ್ಕೊಂಡ್ರೆ, ಕಾನ್ಸಂಟ್ರೇಟ್ ಕೊಟ್ಟು ಓದ್ಕೊಂಡ್ರೆ ಅಭ್ಯಾಸ ಚೆನ್ನಾಗಾಗುತ್ತೆ ಅನ್ನೋ ಉದ್ದೇಶದಿಂದ ನಮ್ಮ ಸರ್ಕಾರದವರು 20 ಅಂಶಗಳ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಆದಂತಹ ವೇಕಪ್ ಕಾಲ್ ಅಂತ ಮಾಡಿದ್ದಾರೆ. ಸೊ ವೇಕಪ್ ಕಾಲ್ ಏನಪ್ಪಾ ಅಂತಂದ್ರೆ, ಪೋಷಕರಿಗೆ ಇರುತ್ತೆ, ಜವಾಬ್ದಾರಿ ಇರುತ್ತೆ, ಜೊತೆಗೆ ಶಿಕ್ಷಕರು ಸಹ 5 ಗಂಟೆಗೆ ಬೆಳಿಗ್ಗೆ ಹೊತ್ತಿನಲ್ಲಿ, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದೇಳಿ ಅವರಿಗೆ ಫೋನ್ ಮಾಡಿ ಎದ್ದೇಳಿ ಓದ್ಕೊಳ್ಳಿ, ಇಲ್ಲ ಏನು ಓದ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಇದು ಮಾಡಿಕೊಂಡು ಒಂದು ಕಾಲ್ ಮಾಡ್ತೀವಿ ನಾವು ಶಿಕ್ಷಕರು. ಇದರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲ ಆಗೋದ್ರ ಜೊತೆಗೆ ಕೆಲವೊಂದು ಅಂಶಗಳು ಅನನುಕೂಲ ಇರ್ಬೋದು. ಉದಾಹರಣೆಗೆ ಮೊಬೈಲ್ ಇಲ್ಲದೆ ಇರುವಂತಹ ವಿದ್ಯಾರ್ಥಿನಿಯರಿಗೆ ಆ ಅವಕಾಶ ಸಿಗ್ಲಾರ್ದಂಗೆ ಇರ್ಬೋದು. ಬಹಳಷ್ಟು ಪೋಷಕರು ಹೇಳಿದ್ದೇನಪ್ಪ ಅಂದ್ರೆ, ನಮಗಿಂತ ಹೆಚ್ಚಿನ ಕಾಳಜಿಯನ್ನು ಶಿಕ್ಷಕರು ತಗೊಂಡು ಅವ್ರು ನಮ್ಮ ಮಕ್ಕಳಿಗಾಗಿ ಶ್ರಮಿಸ್ತಿದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಆ ವಿದ್ಯಾರ್ಥಿನಿಯರು ಸಹ ಅಥವಾ ವಿದ್ಯಾರ್ಥಿಗಳು ಸಹ ಬೆಳಗ್ಗೆ ಮುಂಜಾನೆ ಎದ್ದೇಳಿ ನಮ್ಮ ಫೋನುಗಳನ್ನು ಕರೆ ಮಾಡಿದಾಗ ಪಿಕ್ ಮಾಡಿ ತಾವು ಓದ್ತಾ ಇರುವಂತಹ ವಿಷಯಗಳನ್ನು ಹೇಳ್ಬೋದು, ಇಲ್ಲ ಅವ್ರು ಏನು ಓದ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆಗೂ ಸಹ ಹೇಳ್ತಾರೆ. ನೀವು ಎಷ್ಟು ಜನಕ್ಕೆ ಮೊಬೈಲ್ ಮೂಲಕ ಅವರಿಗೆ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ? ಆ್ಯಕ್ಚುಲಿ ನಮ್ಮ ಸ್ಕೂಲ್ಗಳಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮುಖ್ಯ ಗುರುಗಳ ಆದೇಶದ ಮೇಲೆ, ಅಂದರೆ ಅವ್ರ ಮುಖ್ಯ ಗುರುಗಳ ಮಾರ್ಗದರ್ಶನದ ಮೇಲೆ ದತ್ತು ಮಕ್ಕಳು ಅಂತ ಕೊಟ್ಬಿಡ್ತೀವಿ. ಸೊ ದತ್ತು ಮಕ್ಕಳು ಅಂತ ಕೊಟ್ಟಿದಾಗ ಒಂದೊಂದು ಶಿಕ್ಷಕರಿಗೆ 15ರಿಂದ ಆ ಸ್ಕೂಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗಿರುತ್ತೆ, ವಿದ್ಯಾರ್ಥಿಗಳನ್ನ ಹಂಚಿಕೆ ಮಾಡ್ತಾರೆ. ಸೊ ಪ್ರತಿ ಶಿಕ್ಷಕರಿಗೂ ವಿದ್ಯಾರ್ಥಿಗಳನ್ನ ಹಂಚಿಕೆ ಮಾಡಿರ್ತಾರೆ. ಅವರ ಮೊಬೈಲ್ ಇಸ್ಕೊಂಡು ಅವರಿಗೆ ಬೆಳಗ್ಗೆ ಮುಂಜಾನೆ ಕಾಲ್ ಮಾಡುವಂತಹ ಕಾರ್ಯಕ್ರಮ. ಈಗ ನೀವು ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಫೋನ್ ಮುಖಾಂತರ ಅವರಿಗೆ ಓದುವ ಹುಮ್ಮಸ್ಸನ್ನು ತುಂಬ್ತಾ ಇದ್ದೀರಿ? ನಾನು ಈಗ ಪ್ರೆಸೆಂಟ್ ಆಗಿ 12 ವಿದ್ಯಾರ್ಥಿಗಳು, ನನಗೆ ಕೊಟ್ಟಿರುವಂತಹ ಲಿಸ್ಟ್ ನಲ್ಲಿ 12 ವಿದ್ಯಾರ್ಥಿಗಳಿದ್ದಾರೆ. 2 ಮಕ್ಕಳಲ್ಲಿ ಫೋನ್ ಇಲ್ಲ, ಅವ್ರಿಗೆ ಇನ್ಕಮಿಂಗ್ ಕಾಲ್ಸ್ ಇಲ್ಲ. ಸೊ ಹಾಗಾಗಿ ಯಾವಾಗಾದ್ರೂ ಕಾಲ್ ಇದ್ದಾಗ, ಯಾವಾಗಾದ್ರೂ ಕರೆನ್ಸಿ ಇದ್ದಾಗ ಮಾಡ್ತಾರೆ, ಇಲ್ಲ ನಾವಾದ್ರೂ ಮಾತಾಡಿಸ್ತೀವಿ, ಪಕ್ಕದ ಮನೆಯಲ್ಲಿ ಇಸ್ಕೊಂಡಾದ್ರೂ ಮಾತಾಡ್ತೀವಿ. ಆ ರೀತಿಯಲ್ಲಿ 15 ಹುಡುಗಿಯರು ಪ್ರತಿ ದಿನನೂ ಮಾತಾಡಿದಾಗ ಅವ್ರು ಹೆದ್ದೇಳಿ, ಮಿಸ್ ನಾನು ಇದು ಓದ್ತಾ ಇದ್ದೀನಿ ಮಿಸ್, ಇದು ಮಾಡ್ತಾ ಇದ್ದೀನಿ ಮಿಸ್ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ ಒಂದು ರೀತಿಯಿಂದ, ಅವರು ರೆಸ್ಪಾನ್ಸ್ ಪಾಸಿಟಿವ್ ಆಗಿರೋದು. ಪ್ರಸ್ತುತ 2024-25ನೇ ಸಾಲಿನ SLC ಫಲಿತಾಂಶ ಸುಧಾರಣೆಗೆ ಈಗಾಗಲೇ ನಮ್ಮ ವಿಷಯ ಶಿಕ್ಷಕರು ತಿಳಿಸಿದಂತೆ ನಮ್ಮ ಶಾಲೆಯಲ್ಲಿ ಕೂಡ 20 ಅಂಶಗಳ ಕಾರ್ಯಕ್ರಮವನ್ನು ನಾವು ಜಾರಿಗೆ ಮಾಡಿದ್ದೀವಿ. ಅದರಲ್ಲಿ ಬೆಳಗ್ಗೆ ವಿಶೇಷ ತರಗತಿಗಳಿರ್ಬೋದು, ಸಂಜೆ ಗುಂಪು ಅಧ್ಯಯನ, ಆಮೇಲೆ ದತ್ತು ಯೋಜನೆ, ಪೋಷಕರ ಸಭೆ ಮಾಡ್ತಕ್ಕಂಥದ್ದು, ಸರಣಿ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಪರೀಕ್ಷಾ ಪ್ಯಾಕೇಜ್ ಅಂತಕ್ಕಂಥ ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳನ್ನು ಪಾಸ್ ಆಗಲಿಕ್ಕೆ ಅದನ್ನು ಒಂದು ವ್ಯವಸ್ಥೆ ಮಾಡಿದ್ದೇವೆ. ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ 2 ಕಾರ್ಯಕ್ರಮವನ್ನು ಜಾರಿ ತಂದಿದ್ವಿ. ಏನಂತಂದರೆ, ವಾರ ಒಂದು ಪ್ರಶ್ನೆ 11 ಅಂತಕ್ಕಂಥ ಒಂದು ಕಾರ್ಯಕ್ರಮ ಜಾರಿ ತಂದು ಅದನ್ನು ನಾವು ಮಾಡ್ತಾ ಇದೀವಿ. ಜೊತೆಗೆ ವಾರದ ಕಲಿಕೆ ಉಪ ಪ್ರಾಂಶುಪಾಲರ ಜೊತೆಗೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ವಿಷಯ ಶಿಕ್ಷಕರು ಕೆಲವೊಂದು ಮುಖ್ಯ ಪ್ರಶ್ನೆಗಳನ್ನು ಉಪ ಪ್ರಾಂಶುಪಾಲರಿಗೆ ಕೊಡ್ತೀವಿ. ಅವರು 10ನೇ ತರಗತಿ ವಿದ್ಯಾರ್ಥಿಗಳನ್ನು ಪ್ರತಿ ಶನಿವಾರ ಸೇರಿಸಿ ಅವರ ಕಲಿಕೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಜೊತೆಗೆ ಅವರಿಗೆ ಪರೀಕ್ಷೆ ಪ್ಯಾಕೇಜ್ ಅಂತೇಳಿ ಕಡಿಮೆ ಒಂದು 20ರಿಂದ 30 ಪೇಜಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು 4-5 ಪ್ರಶ್ನೆಗಳಿಗೆ ಒಂದೇ ಉತ್ತರ ಬರ್ತಕ್ಕಂಥ ಉತ್ತರಗಳ ಬರ್ತಕ್ಕಂಥ ಪ್ರಶ್ನೆಗಳನ್ನು ತಯಾರು ಮಾಡಿ ಅದು ಉತ್ತರವನ್ನು ತಯಾರು ಮಾಡಿ ಅವರಿಗೆ ಬುಕ್ಲೆಟ್ ಮಾಡಿ ಆ ಮಕ್ಕಳಿಗೆ ಕೊಟ್ಟಿದ್ದೀವಿ. ಅದರಿಂದ ನಾವು ಫಲಿತಾಂಶವನ್ನು ಸುಧಾರಣೆ ಮಾಡ್ಬೋದು. ನಮ್ಮ ಶಾಲೆಯಲ್ಲಿ ಪ್ರೌಢಶಾಲಾ ವಿಭಾಗದಲ್ಲಿ ನಾವು ಈ ವರ್ಷ ವಿಶೇಷವಾಗಿ ಏನ್ ಮಾಡಿದೀವಿ ಅಂತಂದು ಹೇಳಿದ್ರೆ, ನಮ್ಮ ಶಾಲೆಯ ಹೊರ ಗೋಡೆಯ ಭಾಗದಲ್ಲಿ ಪೆನಾಲ್ ಬೋರ್ಡ್ಗಳನ್ನು ನಾವು ಮಾಡಿಕೊಂಡು ಅದರಲ್ಲಿ ಪ್ರತಿಯೊಂದು ವಿಷಯವನ್ನು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಚಿತ್ರ ಇರ್ಬೋದು, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಭಾರತದ ನಕ್ಷೆ ಇರ್ಬೋದು, ಇನ್ನು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಆ ಪೆನಾಲ್ ಬೋರ್ಡ್ ಮೇಲೆ ನಾವು ಬರೆದು ಬಿಟ್ಟು ಅದನ್ನ ಮಕ್ಕಳಿಗೆ ಓದುವಂತೆ ನಾವು ವಿಶೇಷವಾಗಿ ಈ ವರ್ಷ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಹಂಪಿ ಟೈಮ್ಸ್ ಮತ್ತೆ ಇದು ವಿಜಯ ಕರ್ನಾಟಕದಲ್ಲಿ ಬರ್ತಕ್ಕಂಥ ಕ್ಲಿಪ್ಗಳನ್ನು ಕೂಡ ನಾವು
ಮಕ್ಕಳಿಗೆ ಪ್ರತಿದಿನ ತಲುಪಿಸಿ ಅವುಗಳನ್ನ ಅವರು ಬರಿತಾ ಇದಾರೋ ಇಲ್ಲ ಅಂತಕ್ಕಂಥದ್ದನ್ನ ನಾವು ಅದನ್ನು ನೋಡಿಕೊಂಡು ಅವ್ರಿಗೆ ತಿಳುವಳಿಕೆಯನ್ನ ನಾವು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ನಾವು ವಿಷಯವಾರು 200 ಪ್ರಶ್ನೆಗಳ ಒಂದು ಗುಚ್ಛವನ್ನ ನಾವೇ ಸ್ವತಃ ಬರೆಸ್ತಾ ಇದ್ದೀವಿ. ನಾವು ಯಾವುದೇ ಪ್ಯಾಕೇಜ್ ಅನ್ನು ಕೊಡ್ತಾ ಇಲ್ಲ. ಯಾಕಂದ್ರೆ ಪ್ಯಾಕೇಜ್ ಅನ್ನು ಕೊಟ್ರೆ ಮಗು ಕೆಲವೊಂದು ಬಾರಿ ಅದನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಸ್ವತಃ ವಿಷಯವಾರು 201 ಅಂಕದ ಪ್ರಶ್ನೆಗಳನ್ನ ಬರೆಸ್ತಾ ಇದ್ದೀವಿ. ಮತ್ತೆ ನಾವೇ 3 ಅಂಕದ ಮತ್ತು 4 ಅಂಕದ ಪ್ರಶ್ನೆಗೆ ಉತ್ತರವನ್ನ ನಾವೇ ಪ್ರಶ್ನೆ ಪತ್ರಿಕೆ ಅನುಸಾರವಾಗಿ ಸಿದ್ಧ ಮಾಡಿ ಅವನ್ನ ಅಭ್ಯಾಸವನ್ನ ನಾವು ಮಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಾವು ಪ್ರತಿದಿನ 3 ಪ್ರಶ್ನೆಗಳನ್ನ ಪ್ರತಿದಿನ ಒಂದು ವಿಷಯದಂತೆ ನಾವು ಕೇಳ್ತಾ ಇದ್ದೀವಿ. ಇದರಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ SSLC ಯಲ್ಲಿ ಓದ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೆ ಆ ಪ್ರಶ್ನೆ ಅದಕ್ಕೆ ಇರ್ತಕ್ಕಂಥ ಉತ್ತರ ಎಲ್ಲರಿಗೂ ಕೇಳಿಸ್ಕೊಳ್ತಕ್ಕಂಥ ಒಂದು ಅದನ್ನ ಅಭ್ಯಾಸ ಮಾಡ್ತಕ್ಕಂಥ ಒಂದು ಅವಕಾಶ ಅಂತಕ್ಕಂಥ ಸಿಗ್ತದೆ ಅಂತ. ಇಲಾಖೆಯ ಆದೇಶದಂತೆ ನಮ್ಮ ಶಾಲೆಯಲ್ಲಿ 20 ಅಂಶಗಳ ಒಂದು ಕಾರ್ಯಕ್ರಮದ ಭಾಗವಾಗಿ ಬಡ್ಡಿ ಪೇರಿಂಗ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಬ್ಬ ವಿದ್ಯಾರ್ಥಿನಿಯ ಜೊತೆಗೆ ಕಡಿಮೆ ವಿದ್ಯಾಭ್ಯಾಸದಲ್ಲಿ ಕಡಿಮೆ ಇರತಕ್ಕಂಥ ವಿದ್ಯಾರ್ಥಿನಿಯನ್ನ ಜೊತೆ ಮಾಡಿಬಿಟ್ಟು ಆ ವಿದ್ಯಾರ್ಥಿಯ ಚೆನ್ನಾಗಿ ಓದಲಿಕ್ಕೆ ಸಾಕಷ್ಟು ಪ್ರೋತ್ಸಾಹವನ್ನ ಮತ್ತೆ ಪ್ರತಿಯೊಂದು ವಿಷಯವನ್ನ ಡಿಸ್ಕಷನ್ ಮಾಡಲಿಕ್ಕೆ ಆ ರೀತಿಯಾದ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ. ಹಾಗೂ ಇದರ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿದಿನ 5 ಪ್ರಶ್ನೆಗಳನ್ನ ವಿಜ್ಞಾನ ವಿಷಯದಲ್ಲಿ ನಾನು ತಗೊಳ್ತಾ ಇರೋದು 5 ಪ್ರಶ್ನೆಗಳನ್ನ ಕೊಟ್ಬಿಟ್ಟು ಅದನ್ನ ಓದ್ಕೊಂಡು ಬಂದು ಇಲ್ಲಿ ನೋಡಲಾರ್ದಂತೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಶಾಲೆಯಲ್ಲಿ ಹಾಕಿಕೊಂಡಿದ್ದೀವಿ. ನಾವು ನೋಟಿಸ್ ಬೋರ್ಡಲ್ಲಿ 6 ವಿಷಯದ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಸಿರ್ತೀವಿ. ಅದನ್ನು ಪ್ರತಿದಿನ ವಿದ್ಯಾರ್ಥಿಗಳು ಇಂಟರ್ವ್ಯೂಗೆ ಹೋಗುವಾಗ, ಊಟಕ್ಕೆ ಹೋಗುವಾಗ ಎಲ್ಲ ಹೋಗುವಾಗ ಅದನ್ನ ನೋಡ್ಕೊಂತ ಓದ್ಕೊಂತ ಹೋಗ್ತಾರೆ. ಇದು ಕೂಡ ಅವರಿಗೆ ಮನನ ಆಗುತ್ತೆ. ನಮ್ಮ ಶಾಲೆಯಲ್ಲಿ ವಿಶೇಷತೆ ಒಂದು ಅಂಶ ಹೇಳಲಿಕ್ಕೆ ಅಂತಂದ್ರೆ ತಿಂಗಳ ಶನಿವಾರ ಅಂತಂದೇಳಿ ತಿಂಗಳಲ್ಲಿ 4 ಅಥವಾ 5 ಶನಿವಾರಗಳು ಬರ್ತಾವಲ್ವಾ, ಆ ಶನಿವಾರಗಳಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಹಾಕ್ಕೊಂತೀವಿ. ಏನಪ್ಪಾ ಅಂತಂದ್ರೆ ಒಂದು ಶನಿವಾರದಲ್ಲಿ ನಾವು ರಂಗೋಲಿ ಅಥವಾ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇಟ್ಕೊಂಡ್ರೆ ಗಣಿತದಲ್ಲಾಗಿರ್ಬೋದು, ವಿಜ್ಞಾನ ಮತ್ತು ಸಮಾಜ ಇವುಗಳಲ್ಲಿ ತಗೊಂತೀವಿ. ನೆಕ್ಸ್ಟ್ ಸೆಮಿನಾರ್ ಅಂತ ಒಂದು ಇಡ್ತೀವಿ. ಸೆಮಿನಾರ್ ಮಕ್ಕಳಿಗೆ ವೇದಿಕೆ ಕೊಡೋದ್ರ ಜೊತೆಗೆ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ, ಆಮೇಲೆ ಆನ್ಸರ್ ಹೇಳುವ ಕೆಪಾಸಿಟಿ ಹೆಚ್ಚಾಗುತ್ತೆ. ನಂತರ ತೆರೆದ ಪುಸ್ತಕ ಪರೀಕ್ಷೆಗಳನ್ನ ನಡೆಸ್ತೀವಿ. ತೆರೆದ ಪುಸ್ತಕಗಳ ಪರೀಕ್ಷೆ ನಡೆಸೋದ್ರಿಂದ ಮಕ್ಕಳಿಗೆ ಯಾವ ಪ್ರಶ್ನೆಯನ್ನು ಯಾವ ರೀತಿಯಲ್ಲಿ ಬರಿಬೇಕು ಅನ್ನುವಂತಹ ಅಂಶ ಗೊತ್ತಾಗುತ್ತೆ. ಸೊ ಈ ರೀತಿ ನಾವು ವಾರಕ್ಕೊಂದು ಅಂಶಗಳನ್ನ ತಗೊಳ್ತಾ ನಾವು ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಹೋಗ್ತಾ ಇದ್ದೀವಿ. ಪ್ರಾಥಮಿಕ ಹಂತದಿಂದ ಮಕ್ಕಳು ಪ್ರೌಢಶಾಲೆಗೆ ಹೋದಾಗ ಆಗುವಂತಹ ಬದಲಾವಣೆಗಳು, ಅದು ಪಠ್ಯದ ವಿಷಯದಲ್ಲಿರ್ಬೋದು ಅಥವಾ ಚಟುವಟಿಕೆ ಆಧಾರಿತ ವಿಷಯದಲ್ಲಿರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ಬೋದು ಅನ್ಸುತ್ತೆ. ಪ್ರಾಥಮಿಕ ಹಂತದಿಂದ ಪ್ರೌಢಶಾಲೆ ಹಂತದವರೆಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅನೇಕ ಇಲ್ಲಿ ಮಜಲುಗಳನ್ನು ಕಾಣ್ತೀವಿ ಮೇಡಮ್. ನಾವು ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ಯಾವ ರೀತಿ ಕಲಿತಾ ಇದ್ದಾನೆ, ಪ್ರಾಥಮಿಕ ಹಂತದಲ್ಲಿ ಯಾವ ರೀತಿ ಕಲಿತಾ ಇದ್ದಾನೆ, ಪ್ರೌಢಶಾಲೆಯಲ್ಲಿ ಯಾವ ರೀತಿ ಕಲಿತಾ ಇದ್ದಾನೆ ಎಂಬುದರ ಬಗ್ಗೆ ನಾವು ಸೂಕ್ತವಾಗಿ ಹೇಳ್ಬೇಕಾದ್ರೆ ಇವತ್ತು ನಮ್ಮ ಸರ್ಕಾರದ ಅನೇಕ ಆದೇಶಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮೇಡಮ್. RT ಆಕ್ಟ್ ಅಂತ, ರೈಟ್ ಟು ಎಜುಕೇಶನ್, ಈ ಒಂದು ಮಕ್ಕಳ ಹಕ್ಕುಗಳಲ್ಲಿ ನಾವು ಏನು ಹೇಳ್ತದೆ ಮೇಡಮ್ ಅಂದ್ರೆ 17G ಪ್ರಕಾರದಾಗ ಒಂದು ಮಗು ಪ್ರಾಥಮಿಕ ಹಂತದಲ್ಲಿ ಹೋದಾಗ ಅಲ್ಲಿ ಒಂದು ಪಾಠ ಒಂದು ಬೋಧನೆ ಕಲಿತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಮಗುವಿಗೆ ಒಂದು ನಿರ್ಬಂಧ ಇರಕಲ್ಲ. ಅಲ್ಲಿ ಆ ಒಂದು RT ಆಕ್ಟ್ ಪ್ರಕಾರ ಅಥವಾ ಮಕ್ಕಳ ಹಕ್ಕುಗಳ ಒಂದು ನಿಯಮದ ಅನುಸಾರ ಯಾವುದೇ ವಿದ್ಯಾರ್ಥಿಯನ್ನು ನಾವು ಅನುತ್ತೀರ್ಣ ಮಾಡುವಂತಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಆ ವಿದ್ಯಾರ್ಥಿಯನ್ನು ನಾವು ಅನುತ್ತೀರ್ಣ ಮಾಡಿದಾದ್ರೆ ಅವ್ರಿಗೆ ಮುಂದಿನ ದಿನದಲ್ಲಿ ಅಲ್ಲಿ OC ವಿದ್ಯಾರ್ಥಿ ಆಗ್ತಾನ, ಶಾಲಾ ಬಿಟ್ಟು ಮಗು ಆಗ್ತಾನ. ಅದಕ್ಕೆ ನಮ್ಮ ಸರ್ಕಾರದ ಯೋಜನೆ ಏನಿದೆ ಅಂದ್ರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೆ ಯಾವುದೇ ವಿದ್ಯಾರ್ಥಿಯನ್ನು ನಲಿಕಲಿ ಅಥವಾ ಪ್ರೀತಿಯ ಮೂಲಕ ವಿದ್ಯಾರ್ಥಿಗೆ ನಾವು ಶಿಕ್ಷಣ ಕೊಡಬೇಕೇ ಹೊರತಾಗಿ ಆ ವಿದ್ಯಾರ್ಥಿ ಯಾವುದೇ ತರದಾಗ ನಮ್ಮ ಮಕ್ಕಳ ಹಕ್ಕುಗಳಲ್ಲಿ ಇರ್ತಕ್ಕಂಥದ್ದನ್ನ ತಾರತಮ್ಯ ಮಾಡುವಂತಿಲ್ಲ, ದಂಡಿಸುವಂತಿಲ್ಲ. ವಿದ್ಯಾರ್ಥಿಗೆ ಯಾವುದೇ ಕಾರಣಕ್ಕೂ ಆ ವಿದ್ಯಾರ್ಥಿನ ಪ್ರೀತಿಯಿಂದ ನಾವು ವಿದ್ಯೆ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಜವಾಬ್ದಾರಿ ಹೊರಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳ ಕಲಿಕೆಯ ಅಂತ ಅಲ್ಲಿ ಕುಂಠಿತವಾಗ್ತದೆ ಅಂತ ನನ್ನ ಭಾವನೆ ಮೇಡಮ್. ಆ ಭಾವನೆ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಪ್ರೌಢಶಾಲೆ ಹಂತಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಅಲ್ಲಿ ಪ್ರಾಥಮಿಕ ಹಂತದಲ್ಲಿ ಮೂಲ ಅಕ್ಷರಗಳಾಗಿರ್ಬೋದು, ಸಂಖ್ಯಾಜ್ಞಾನ ಆಗಿರ್ಬೋದು, ಅಥವಾ ಪ್ರಾಥಮಿಕ ಹಂತದಲ್ಲಿ ಅವರು ಒಂದು ಸ್ಪಷ್ಟವಾಗಿ ಬರಿತಕ್ಕಂಥದ್ದಾಗಿರ್ಬೋದು, ಶುದ್ಧವಾಗಿ ಓದ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿ ಕಲೀಲಿಕ್ಕೆ ಅವರಿಗೆ ಸಮಯಾವಕಾಶ ಬಹಳ ಅಲ್ಲಿ ಶಿಕ್ಷಕರಿಗೆ ಆ ಮಕ್ಕಳ ಮೇಲೆ ಒತ್ತು ಕೊಡ್ಲಿಕ್ಕೆ ಇನ್ನಿತರ ಅನೇಕ ಕಾರ್ಯಗಳು ಅಡ್ಡ ಬರ್ತಾವಂತ ನಾನು ಭಾವಿಸ್ತಿದ್ದೀನಿ ಮೇಡಮ್. ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಇವರು ತಮ್ಮ ಅವಧಿಗಳನ್ನು ಅಥವಾ ಸರ್ಕಾರ ಒಂದು ಯಾವುದೇ ಒಂದು ಯೋಜನೆ ಡಿಸೆಂಬರ್ ಹಂತಕ್ಕೆ ನಿಮ್ಮ ಪಾಠ ಬೋಧನೆಗಳನ್ನು ಮುಗಿಸಬೇಕಂತ ಒಂದು ಟಾರ್ಗೆಟ್, ಒಂದು ಟಾಸ್ಕ್ ಕೊಟ್ಟಾಗ ಆ ಟಾಸ್ಕಿನ ಒಂದು ವಿಧಿ ನಿಯಮದ ಪ್ರಕಾರ ನಾವೇನ್ ಮಾಡ್ತೀವಪ್ಪ ಅಂದ್ರೆ
ಹುಡುಗರಿಗೆ ನೇರವಾಗಿರ್ತಕ್ಕಂಥ ಡೈರೆಕ್ಟ್ ಮೆಥಡ್ ಅಥವಾ ಪ್ರೊಜೆಕ್ಟ್ ಮೆಥಡ್ನಾಗ ನಾವು ಅವರಿಗೆ ಬೋಧನೆ ಮಾಡೋದ್ರ ಮೂಲಕ ನಾವು ಹೋಗ್ತಾ ಇರ್ತೀವಿ. ಯಾವ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಯನ್ನು ನಾವು ಗಮನಿಸಲಿಕ್ಕೆ ನಮ್ಮ ಪ್ರೌಢಶಾಲೆ ಹಂತದಲ್ಲಿ ಅದು ಸಾಧ್ಯವಾಗ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲ ಎಂಬ ನನ್ನ ಭಾವನೆ. ಕಾರಣ ಏನಪ್ಪ ಅಂದ್ರೆ ಆ ಹುಡುಗ ಮೂಲಾಕ್ಷರ ಗೊತ್ತಿಲ್ಲ, ಅಥವಾ ಮಗ್ಗೆ ಗೊತ್ತಿಲ್ಲ, ಅಥವಾ ಗಣಿತ ಗೊತ್ತಿಲ್ಲ, ಕೂಡ್ಸೋವು ಬಾಗ್ಸೋವು ಗುಣಿಸೋವು ಇಂಥವೆಲ್ಲ ಗೊತ್ತಿಲ್ಲದಾಗ ನಾವಲ್ಲಿ ನೇರವಾಗಿರ್ತಕ್ಕಂಥ ಮೆಥಡಿಗೆ ಹೋಗಿ ಹುಡುಗರಿಗೆ ಪಾಠ ಮಾಡೋದ್ರ ಮೂಲಕ ಆ ವಿದ್ಯಾರ್ಥಿ ಹಿಂದುಳಿತಾನೆ ಎಂಬುದು ನಮ್ಮ ಭಾವನೆ. ಇದು ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಸರ್ಕಾರ ಏನ್ ಮಾಡಿದಪ್ಪ ಅಂದ್ರೆ 6ರಿಂದ 18, 16 ವರ್ಷದವರೆಗಿನ ಅಂದ್ರೆ 6ರಿಂದ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣ ಕೊಡಬೇಕಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳನ್ನ ಜಾರಿ ತಂದಿದ್ದಾರೆ. ಆ ಯೋಜನೆಗಳನ್ನ ಜಾರಿಗೆ ತರ್ತಕ್ಕಂಥದ್ದು ಇವತ್ತಿನ ಮಾಧ್ಯಮಗಳಲ್ಲಿ ಮತ್ತು ನಾವು ಪತ್ರಿಕೆಗಳಲ್ಲಿ ಓದಿದ್ದು ಶಿಕ್ಷಕರಿಗೆ ಯಾವ ರೀತಿ ಒತ್ತಡ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಇಂಥ ಒಂದು ಸ್ಥಿತಿಯಲ್ಲಿ ಪ್ರೌಢಶಾಲೆಗಳಿಗೆ ಬರ್ತಕ್ಕಂಥ ಮಕ್ಕಳು, 8ನೇ ತರಗತಿ ಬರ್ತಕ್ಕಂಥ ಮಕ್ಕಳು, ಬಹುತೇಕ ಮಕ್ಕಳು ಏನಪ್ಪ ಅಂದ್ರೆ ಕಾರ್ಮಿಕರ ಮಕ್ಕಳು, ರೈತರ ಮಕ್ಕಳು, ಆಮೇಲೆ ಬಡತನ ರೇಖೆಗಿಂತ ಕಡಿಮೆ ಇರ್ತಕ್ಕಂಥ ಮಕ್ಕಳು ನಮ್ಮ ಶಾಲೆಗಳಿಗೆ ಬರ್ತಾರೆ. ನಾವು ಶಾಲೆ ಪ್ರವೇಶಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧಗಳನ್ನ ನಾವು ಇರಂಗಿಲ್ಲ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಯಾವ ಮಗು ಬರುತ್ತೆ ಅವರಿಗೆ ನಾವು ಪ್ರವೇಶವನ್ನ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ಮಕ್ಕಳಲ್ಲಿ ಮೂಲ ಕಲಿಕೆ ಇಲ್ಲದೆ ಇರೋದ್ರಿಂದ ನಾವು ಆ ಮಕ್ಕಳಿಗೆ ವಿಷಯವಾರ ಶಿಕ್ಷಕರು ವಿಷಯ ಬೋಧನೆ ಮಾಡುವುದರಲ್ಲಿ ನಾವು ತೊಡಬೇಕಪ್ಪ ಅಂತಂದ್ರೆ ಅವರಿಗೆ ಇಲಾಖೆ ನಿಯಮಾನುಸಾರ ಬಿಡ್ ಕೋರ್ಸ್ ಅಂತೇಳಿ ನಾವು ಮಾಡ್ತೀವಿ, ಪ್ರೀ ಟೆಸ್ಟ್, ಫೋರ್ತ್ ಟೆಸ್ಟ್ ಅಂತ. ಅವೆಲ್ಲ ಮಾಡಿದ್ರು ಕೂಡ ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಹೆಚ್ಚಾಗಿರ್ತದೆ. ಆ ಕಲಿಕೆಯಲ್ಲಿ ಹಿಂದುಳಿರ್ತಕ್ಕಂಥ ಮಕ್ಕಳಿಗೆ ಅನೇಕ ಯೋಜನೆಗಳು ಇರ್ಬೋದು, ಮತ್ತೆ ಸರ್ಕಾರದ ಮಾರ್ಗಸೂಚಿ ಇರ್ಬೋದು, ಚಟುವಟಿಕೆ ಇರ್ಬೋದು, ಕಲಿಕಾಶ್ರಯ ಇರ್ಬೋದು, ಅವೆಲ್ಲವುಗಳನ್ನು ಮಾಡಿದಾಗಿ ಕೂಡ ನಾವು ಫಲಿತಾಂಶ SLC ಫಲಿತಾಂಶವನ್ನ ಉದ್ದೇಶ ಇಟ್ಕೊಂಡು ನಾವು ಏನ್ ಮಾಡ್ತೀವಿ, ಗುಣಮಟ್ಟದಕ್ಕಿಂತ ನಾವು ಫಲಿತಾಂಶದ ಕಡೆಗೆ ಹೆಚ್ಚಿನ ಒಂದು ಗಮನವನ್ನ ನಾವು ಕೊಡ್ಬೇಕಾಗ್ತದೆ. ಇಲಾಖೆ ಅಧಿಕಾರಿಗಳು SLC ರಿಸಲ್ಟ್ ಅಂತ ಹೇಳಿದಾಗ ನಾವು ಕೂಡ ಶಿಕ್ಷಕರು ಅನಿವಾರ್ಯವಾಗಿ ನಾವು ರಿಸಲ್ಟ್ ಕಡೆಗೆ ಗಮನ ಕೊಡ್ತಾ ಅಲ್ಲಿ ಸಾಂಪ್ರದಾಯಿಕವಾಗಿ, ಸ್ವಾಭಾವಿಕವಾಗಿ, ನೈಸರ್ಗಿಕವಾಗಿ ಮಗುವಿನ ಕಲಿಕೆಗೆ ಮತ್ತು ಶಿಕ್ಷಕರು ಕಲಿಸ್ಲಿಕ್ಕೆ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ಒತ್ತಡ ಇದೆ. ಏನು ಒತ್ತಡ ಇದೆ ಅಂದ್ರೆ ನಮಗೆ SLC ರಿಸಲ್ಟ್ ಚೆನ್ನಾಗಿ ಬರಬೇಕು, ಅಂದ್ರೆ ರಿಸಲ್ಟ್ ಓರಿಯೆಂಟೆಡ್ ನಾವು ಏನಾಗೈತೆ ಅಂದ್ರೆ ಇವತ್ತಿನ ಲರ್ನಿಂಗ್ ಕಲಿಕೆ ಆಗಿರೋದ್ರಿಂದ ಸಮಸ್ಯೆ ಎದುರಿಸ್ತಿದ್ದೀವಿ. ಇನ್ನು ಕೆಲವು ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ 8ನೇ ತರಗತಿ ಇರ್ತದೆ, ಡೈರೆಕ್ಟ್ 9ನೇ ಕ್ಲಾಸ್ಗೆ ಆ ಮಗು ಬರುತ್ತೆ. 9ನೇ ಕ್ಲಾಸಿಗೆ ಬಂದಾಗ ನಮಗೆ ಸಮಯಾವಕಾಶ ಕೂಡ ಕಡಿಮೆ ಇರುತ್ತೆ. ಈಗ 1ರಿಂದ 9ನೇ ತರಗತಿವರೆಗೆ ಮಗು ಏನ್ ಮಾಡುತ್ತಂತಂದ್ರೆ ಇಲ್ಲಿ ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರ್ತಾನೆ, SA1, SA2 ಅಂತೇಳಿ. ಅಲ್ಲಿ ಏನಾಗ್ತದೆ, ಆ ಮಗುವಿನ ಕಲಿಕೆ ಏನಂದ್ರೆ 6 ತಿಂಗಳು ಅಂದ್ರೆ 3 ತಿಂಗಳು 4 ತಿಂಗಳು ಕಲ್ತಿರ್ತಕ್ಕಂಥದ್ದನ್ನ ಪರೀಕ್ಷೆ ಮಾಡಿ ನಾವ್ ಏನ್ ಮಾಡ್ತೀವಿ, ಉತ್ತೀರ್ಣ ಮಾಡ್ತೀವಿ. 10ನೇ ಕ್ಲಾಸಿಗೆ ಬಂದ ಕೂಡಲೇ ಏನಾಗತ್ತಾವನೋ 1 ವರ್ಷದ ಅವಧಿಯಲ್ಲಿ ಕಲ್ತಿರ್ತಕ್ಕಂಥ ಎಲ್ಲಾ ವಿಷಯ, ಎಲ್ಲಾ ಒಂದು ಏನ್ ಸಿಲೆಬಸ್ ಇರುತ್ತೆ ಅದಕ್ಕೆ ಆ ಮಗು ಪರೀಕ್ಷೆ ಬರಿಬೇಕಾಗಿರ್ತದೆ. ಅಂದ್ರೆ 9 ವರ್ಷದ ಕಲಿಕೆ ಏನಾಗುತ್ತೆ, ಕಡಿತ ಆಗ್ತಾ ಬರ್ತಿರ್ತದೆ. ಇಲ್ಲಿ 10ನೇ ಕ್ಲಾಸಿಗೆ ಏನಾಗುತ್ತೆ, ಒಂದೇ ಸಲಕ್ಕೆ ಆ ಮಗು 100 ಮಾರ್ಕ್ಸಿಗೆ ವಿಷಯವಾರ ಕಲಿಬೇಕಂದಾಗ ಆ ಹುಡುಗ ಒತ್ತಡ ಆಗ್ತದೆ, ಮಾನಸಿಕ ಒತ್ತಡ ಆಗ್ತದೆ. ಇದ್ರ ಬಗ್ಗೆ ಪತ್ರಿಕೆಗಳಲ್ಲಿ ಸಾಕಷ್ಟು ಬಂದಿರತಕ್ಕಂಥದ್ದು ನಾವೆಲ್ಲ ಕೇಳಿವಿ. ಅನೇಕ ಶಿಕ್ಷಕರು ಕೂಡ ಇವತ್ತಿನ ಆ ಒತ್ತಡದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ ಸಮಸ್ಯೆಗಳಿದಾವೆ. ಆಮೇಲೆ ಮಕ್ಕಳು ಕೂಡ ಕಲಿಕೆ ಹೊರೆಯಾಗಿದೆ ಅಂತೇಳಿ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೂಡ ಇದಾವೆ. ಈ ಒಂದು ನಿಟ್ಟಿನಲ್ಲಿ ನೋಡಿದಾಗ ನಾವು ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ನ್ಯೂನತೆಗಳಿದಾವೆ ಅಂತಕ್ಕಂಥದ್ದು ನಮಗೆ ಎಲ್ಲರಿಗೆ ಮನಗಂಡಿರ್ತಕ್ಕಂಥ ವಿಷಯ. ಆ ದೃಷ್ಟಿಯಿಂದ ನಾವು ಕೇವಲ ಒಂದು ಪರೀಕ್ಷೆ ದೃಷ್ಟಿಯಿಂದ ನಾವು ಶಿಕ್ಷಣವನ್ನ ಕೊಡುವುದರ ಬದಲಾಗಿ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಕ್ಕಂಥದ್ರ ಕಡೆಗೆ ನಾವೆಲ್ಲರೂ ಅದನ್ನ ಇಲಾಖೆ ಗಮನ ಹರಿಸಿ ಬದಲಾವಣೆ ತರ್ತಕ್ಕಂಥ ಒಂದು ಅವಶ್ಯಕತೆ ಕೂಡ ಇದೆ. ಈಗ ನಾವು PUC ಕಾಲೇಜ್ನಲ್ಲಿ ಹೋಗ್ತೀವಿ. ಕಾಲೇಜ್ನಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಕ್ವಶನ್ಸ್ ಪೇಪರ್ ನೋಡಿದ್ರು ಕೂಡ ಬೇರೆ ಬೇರೆ ಟೈಪ್ ಕ್ವಶನ್ ಪೇಪರ್ಸ್ ಇರ್ತದೆ. ಅಂದ್ರೆ 10 ಕ್ವಶನ್ ಕೊಟ್ಟು ಯಾವ್ದಾದ್ರು 5 ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೊಡ್ತಾರೆ. ಆಮೇಲೆ ಅವರಿಗೆ ಫಲಿತಾಂಶ ಫಿಕ್ಸ್ ಮಾಡಿಲ್ಲ. ಲೆಕ್ಚರ್ಸ್ ಫ್ರೀಯಾಗಿ ಪಾಠ ಮಾಡ್ತಾರೆ. ನಾವು ಪ್ರೈಮರಿಯಿಂದ ಹೈಸ್ಕೂಲ್ವರೆಗೆ ಒತ್ತಡದಲ್ಲಿ ಸರ್ಕಾರದ ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳಿರ್ಬೋದು ಮತ್ತು ಇನ್ನು ಇತರೆ ಯಾವುದೇ ಇಲಾಖೆಗೆ ವಹಿಸಿಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡುವುದರ ಜೊತೆಗೆ ನಾವು ಪಾಠ ಪ್ರವಚನವನ್ನ ಶಾಲೆಗಳಲ್ಲಿ ಮಾಡ್ತಾ ಇದೀವಿ. ಸೊ ಹಂಗಾಗಿ ಏನಾಗತ್ತಂತಂದ್ರೆ ನಮಗೆ ಸ್ವಾಭಾವಿಕವಾಗಿ ಸ್ವತಂತ್ರವಾಗಿ ನಿರ್ಭೀತಿಯಿಂದ ಕಲಿಸ್ಲಿಕ್ಕೆ ಕೂಡ ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮಗೆ ದಿನನಿತ್ಯ ಬೆಳಗ್ಗೆ ಕರೆದ್ರು ಕೂಡ ರಿಸಲ್ಟ್ ಯಾವುದೇ ಸಭೆ ಬರಲಿ, ಮೀಟಿಂಗ್ ಕರೆದ್ರು ಕೂಡ ನಮಗೆ ಏನ್ ಕೇಳ್ತಾರೆ, SLC ಪರ್ಸೆಂಟೇಜ್ ಎಷ್ಟಾಗಿದೆ, ನಿಮ್ ಶಾಲೆಗೆ ಎಷ್ಟು ಮಕ್ಕಳಿದ್ದಾರೆ, ನೀವು ಈ ವರ್ಷ ಎಷ್ಟು ರಿಸಲ್ಟ್ ಕೊಡ್ತೀರಿ, ಈ ರೀತಿ ಆಗಿರೋದ್ರಿಂದ ಎಲ್ಲಾ ಶಿಕ್ಷಕರು ಇವತ್ತಿನ ಒತ್ತಡದಲ್ಲಿದ್ದಾರೆ. ಕಲಿಕೆ ಒಂದು ನಿರಂತರವಾಗಿ ಬರಬೇಕದು. ಒಂದೇ ಸಲಕ್ಕೆ 10ನೇ ಕ್ಲಾಸಿಗೆ ಬಂದಾಗ ಅದು ಹೊರೆ ಆಗಿರಬಾರ್ದು.
ಪ್ರಾಥಮಿಕ ವಿಭಾಗದಿಂದ 9ನೇ ತರಗತಿವರೆಗೆ ಮಗು ಯಾವ ರೀತಿಯ ಕಲಿತಾನೆ ಅದೇ ರೀತಿಯಾಗಿ ಸ್ವಾಭಾವಿಕವಾಗಿ 10ನೇ ತರಗತಿಯಲ್ಲಿ ಕಲ್ತ್ರೆ ಆ ಒಂದು ಗುಣಮಟ್ಟದ ಶಿಕ್ಷಣವನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇಲಾಖೆ ಏನು ನಿರೀಕ್ಷೆ ಮಾಡ್ತದೆ ಆ ಫಲಿತಾಂಶವನ್ನು ಕೊಡ್ಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ಸಿದ್ಧರಿದ್ದಾರೆ. ಒಂದು ವ್ಯವಸ್ಥೆಯನ್ನ ಎಲ್ಲರೂ ಮುಕ್ತವಾಗಿ ಶಿಕ್ಷಣ ತಜ್ಞರು ಚರ್ಚೆ ಮಾಡಿ ಒಂದು ಬದಲಾವಣೆ ತಂದ್ರೆ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ನಾವು ಕಾರ್ಯನಿರ್ವಹಿಸಲಿಕ್ಕೆ ಸಿದ್ಧರಿದ್ದೇವೆ. ಸರ್, ಈಗ ಮಕ್ಕಳ ಗುಣಮಟ್ಟದ ಕಲಿಕೆ ವಿಷಯ ಬಂದಾಗ ಆಕ್ಚುಲಿ ಪ್ರೈಮರಿ ಸ್ಕೂಲ್ ಟೀಚರ್ ಚೆನ್ನಾಗಿ ಕಲಿಸಿದ್ರೆ ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಬೋದಾಗಿತ್ತು. ಈಗ 8ನೇ ಕ್ಲಾಸಿಗೆ ಬಂದು ಮಗುಗೆ ಓದಕ್ ಬರ್ತಾ ಇಲ್ಲ, ಬರೆಯಕ್ ಬರ್ತಾ ಇಲ್ಲ, ಒಂದು ಮೂಲ ಕೌಶಲ್ಯಗಳೇ ಮಕ್ಕಳಿಗೆ ಇನ್ನು ಆಗಿಲ್ಲ ಅಂದ್ಮೇಲೆ ನಾನು ಹೇಗೆ ಪಾಠವನ್ನ ಮಾಡ್ಲಿ ಅನ್ನೋ ಒಂದು ಪ್ರಶ್ನೆ ರೈಸ್ ಆಗುತ್ತೆ ಸರ್. ಅಂದ್ರೆ ನಾವು ಚರ್ಚೆ ಮಾಡ್ಬೇಕಾಗಿರೋ ವಿಷಯ ಏನು ಅಂತ ಹೇಳಿದ್ರೆ, ಯಾರನ್ನೂ ಬ್ಲೇಮ್ ಮಾಡದೆ ಆ ಮಗು ಕಲಿಯದೇ ಇರೋದಕ್ಕೆ ಏನ್ ಕಾರಣಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಸರ್. ಮಗುವಿನ ಹಿನ್ನೆಲೆ, ಅದನ್ನ ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಅಥವಾ ಇನ್ನಿತರೆ ವಿಷಯಗಳಾಗಿರ್ಬೋದು, ಅದನ್ನ ಗಮನದಲ್ಲಿಟ್ಕೊಂಡಾಗ ಆ ಮಗುವಿನ ಪ್ರಗತಿ ಕಾಣದೇ ಇರೋದಕ್ಕೆ ಏನ್ ಕಾರಣ ಅಂತ ಸ್ವಲ್ಪ ಮಾತಾಡ್ಬೋದು ಅನ್ಸುತ್ತೆ. ಬಹಳ ಮುಖ್ಯವಾಗಿ ಪ್ರಾಥಮಿಕ ಶಾಲೆಗಳಲ್ಲಿ ನಾವು ಇಲಾಖೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಮಗೆ ಆಗಿರ್ತಕ್ಕಂಥ ಅನುಭವಗಳನ್ನು ಹಂಚ್ಕೊಳ್ಳೋದಾದ್ರೆ, ಮಕ್ಕಳಲ್ಲಿ ಬಹಳ ಗೈರು ಹಾಜರಾತಿ ಅಂತಕ್ಕಂಥದ್ದಿದೆ ಮತ್ತು ವಲಸೆ ಇದೆ. ಇವು 2 ಕಾರಣಗಳು ಬಹಳ ಮುಖ್ಯವಾಗಿ ಆ ಮಗುವಿನ ಕಲಿಕೆ, ಅಂದ್ರೆ ನಾವೇನು ಮೂಲ ಅಕ್ಷರಗಳ ಅಭ್ಯಾಸ ಆಗ್ಬೇಕು ಅಂತ ನಾವೇನು ಹೇಳ್ತಾ ಇದ್ದೀವಿ ಅದು ಆಗ್ತಾ ಇಲ್ಲ. ಮಕ್ಕಳು ಶಾಲೆಗೆ ಬಂದ್ರೆ ನಮ್ಮ ಶಿಕ್ಷಕರು ಸರಿಯಾಗಿ ಕಲಿಸ್ತಾರೆ. ಆಮೇಲೆ ಮಕ್ಕಳಲ್ಲಿ ಭೇದವನ್ನ ನಮ್ಮ ಶಿಕ್ಷಕರು ಎಂದೂ ಮಾಡೋದಿಲ್ಲ. ಇಲ್ಲಿ ಪೋಷಕರು ನಿರಂತರವಾಗಿ ಮಗು ಗೈರು ಹಾಜರ ಆಗದೇ ಇದ್ರು ಕೂಡ 2 ದಿನ ಬಂದು ಮತ್ತೆ 3 ದಿನ ಶಾಲೆಗೆ ಬಿಡೋದು, ಮತ್ತೆ 3 ದಿನ ಬಿಡೋದು, ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಸರಿಯಾದ ರೀತಿಯ ಅಭ್ಯಾಸ ಕ್ರಮವನ್ನ ನಾವು ಮುಂದುವರಿಸಲಿಕ್ಕೆ ಆಗದೇ ಇರತಕ್ಕಂಥ ಬಹುಮುಖ್ಯವಾದಂತ ಕಾರಣ ಅಂತ ನಾವು ಹೇಳ್ತೀವಿ. ಅದರ ಜೊತೆಗೆ ಶಾಲೆಯಲ್ಲಿ ಕಲಿಸಿರ್ತಕ್ಕಂಥ ವಿಷಯವನ್ನ ಅದನ್ನ ಅಭ್ಯಾಸವನ್ನ ಮಾಡಲೇಬೇಕು ಮಗು. ಆ ಅಭ್ಯಾಸ ಮಾಡ್ಲಿಕ್ಕೆ ಮಕ್ಕಳಿಗೆ ಅವರ ಮನೆಯಲ್ಲಿ ಪೋಷಕರು ತಿಳುವಳಿಕೆ ನೀಡುವಂತ ಮಟ್ಟದಲ್ಲಿ ಇಲ್ಲದೆ ಇರತಕ್ಕಂಥದ್ದು ಅದು 2ನೇ ಕಾರಣ. ಮತ್ತೆ ಕೆಲವೊಂದು ವಿದ್ಯಾರ್ಥಿಗಳ ಮನೆಗೆ ನಾವು ಭೇಟಿ ನೀಡಿದಂತ ಸಂದರ್ಭದಲ್ಲಿ ಅವರಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಅಂತಕ್ಕಂಥದ್ದು ಇಲ್ಲ. ಮಗುವಿನ ಕಲಿಕೆಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಅದರ ಜೊತೆಗೆ ನಮಗೆ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ನಮಗೆ ಸೌಕರ್ಯಗಳು ಹೆಚ್ಚು ಬೇಕು ಅಂತಕ್ಕಂಥದ್ದು. ಅಂದ್ರೆ ಈಗ ನಾವು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ವಿಜ್ಞಾನ ಪ್ರಯೋಗ ಶಾಲೆಗಳು ಎಲ್ಲಾ ಶಾಲೆಗಳಿಗೂ ಬೇಕು ಅಂತ. ಮತ್ತೆ ಈಗ ಮುಂದುವರೆದಂತ ಜಗತ್ತಿನಲ್ಲಿ ನಾವು ಇನ್ನ ಉಪನ್ಯಾಸ ಪದ್ಧತಿ, ಚರ್ಚಾ ಪದ್ಧತಿ, ಪ್ರಶ್ನಾಕೋಟೆ ಈ ರೀತಿಯ ವಿಧಾನಗಳ ಮೂಲಕ ನಾವು ಹೇಳೋದ್ರ ಜೊತೆಗೆ ನಮಗೆ ಈ ಸ್ಮಾರ್ಟ್ ಕ್ಲಾಸ್ ಅಂತ ನಾವು ಏನ್ ಹೇಳ್ತೀವಿ ಅದನ್ನ ಈಗ ಖಾಸಗಿ ಶಾಲೆಗಳಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಆ ರೀತಿಯ ಸ್ಮಾರ್ಟ್ ಕ್ಲಾಸ್ ನಮ್ಮಲ್ಲಿ ಕೂಡ ಬಂತು ಅಂತಂದು ಹೇಳಿದ್ರೆ ನಾವು ಕೂಡ ಇವತ್ತು ಬೇರೆ ಮುಂದುವರೆದಂತ ಮಕ್ಕಳನ್ನ ನಾವು ಸರ್ಕಾರಿ ಶಾಲೆಗಳಲ್ಲಿ ಅದ್ಭುತವಾಗಿ ತಯಾರು ಮಾಡಬಹುದು ಅಂತಕ್ಕಂಥ ಒಂದು ಅಭಿಪ್ರಾಯ. ಇಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಆಗಿರ್ಬೋದು, ಒಂದು ಕ್ರೀಡಾ ಸಲಕರಣೆಗಳಾಗಿರ್ಬೋದು, ಆಟದ ಮೈದಾನ ಆಗಿರ್ಬೋದು, ಮತ್ತೆ ಇನ್ನಿತರ ವಿಷಯವಾರ ಕ್ಲಬ್ಗಳನ್ನು ಮಾಡ್ಕೊಳ್ಳೋದಕ್ಕೆ ಕೊಠಡಿಯ ಸೌಲಭ್ಯಗಳಾಗಿರ್ಬೋದು. ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯದ ಸಮಸ್ಯೆಗಳು ಬಹಳಷ್ಟು ಇದಾವೆ. ಮಗುವಿಗೆ ಕುಡಿಯುವ ನೀರಿನ ಒಂದು ಒದಗಿಸುವಿಕೆ ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಇದೆ. ಅದರ ಜೊತೆಗೆ ತರಗತಿಗಳಲ್ಲಿ ನಾವು ಪ್ರವೇಶ ಮಾಡಿದಂತ ಸಂದರ್ಭದಲ್ಲಿ ಗಾಳಿ ಬೆಳಕಿನ ವ್ಯವಸ್ಥೆ ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಇದೆ. 40 ನಿಮಿಷಗಳ ಅವಧಿಯಲ್ಲಿ ನಾವು ಅತ್ಯುತ್ತಮವಾಗಿರ್ತಕ್ಕಂಥ ಫ್ರೂಟ್ಫುಲ್ ಆಗಿರ್ತಕ್ಕಂಥ ಒಂದು ಕ್ಲಾಸ್ ಅನ್ನು ನಾವು ಕೊಡ್ಬೇಕಾಗ್ತದೆ ಮಕ್ಕಳಿಗೆ. ಆದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣ ನಮಗೆ ಒದಗಿಸಿಕೊಟ್ಟಿದ್ದೆ ಆದ್ರೆ ನಾವು ಅದನ್ನ ಮಾಡ್ಲಿಕ್ಕೆ ಅಲ್ಲಿ ಕೂಡ ಅಂದ್ರೆ ಕಲಿಕೆಗೆ ಸ್ವಲ್ಪ ಅಲ್ಲಿಗೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಕೆಲವು ಮಕ್ಕಳು ಮುಂದಿರ್ತಾರೆ, ಕೆಲವು ಮಕ್ಕಳು ಹಿಂದಿರ್ತಾರೆ. ಅಂತಹ ಹಿಂದಿರುವ ಮಕ್ಕಳಿಗೆ ತಾವು ಗಣಿತದಲ್ಲಿ ಯಾವ ಕ್ರಮಗಳನ್ನ ಅಥವಾ ಬೋಧನೆಯ ವಿಧಾನವನ್ನ ಮಾಡ್ತಾ ಇದ್ದೀರಿ? ಉತ್ತಮವಾದ ಪ್ರಶ್ನೆ ಇದು. ಆಕ್ಚುಲಿ ಸಮಸ್ಯೆಗಳಿರ್ತವೆ, ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋದು ಹೆಂಗೆ ಅಂತಂದು ಈಗಾಗಲೇ ನಮ್ಮ ಸರ್ಕಾರ FLN ಅಂತಂದೇಳಿ ಒಂದು ಫಂಡಮೆಂಟಲ್ ಲರ್ನಿಂಗ್ ಪ್ರೋಸೆಸ್ನಲ್ಲಿ ಅದು ಯಾವ ರೀತಿ ಮಾಡಬೇಕು ಅಂತೇಳಿ, ಈಗ ನಾವು ಪ್ರೈಮರಿ ಶಾಲೆಯಲ್ಲಿ ಕಳಿಸಿಲ್ಲ ಅಂತಂದ್ರೆ 8ನೇ ತರಗತಿಯಲ್ಲಿ ಕಳಿಸ್ರಿ ಅದನ್ನ ಅಂತಂದೇಳಿ FLN ಮಾಡಿದ್ದಾರೆ. ಅದರಲ್ಲಿ
ಮೂಲಭೂತವಾಗಿ 1-2 ಮಗ್ಗಿ ಕೂಡ್ಸೋದು ಕಲಿಯೋದು ಲೆವೆಲ್ 1 ಲೆವೆಲ್ 2 ಲೆವೆಲ್ 3 ಲೆವೆಲ್ 4 ಅಂತ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಅ ಆ ಇ ಈ ಕಲಿಸೋದ್ರಿಂದ ಶುರು ಮಾಡಿದ್ದಾರೆ. ಅದನ್ನ ಕನ್ನಡ ವಿಷಯದಲ್ಲಿ ಬಂದಾಗ ಹೇಳ್ತಾರೆ. ಗಣಿತದಲ್ಲಿ ಏನ್ ಮಾಡಿದೀವಿ ಅಂದ್ರೆ ನಮ್ಮ ಶಾಲೆಯಲ್ಲಿ ಎಸ್ಪೆಷಲಿ FLN ಮಕ್ಕಳನ್ನ ಮೊದಲೇ ಆಯ್ಕೆ ಮಾಡಿಕೊಂಡು, ಈಗ ನಮ್ದು ಶಾಲೆಯಲ್ಲಿ 275 ವಿದ್ಯಾರ್ಥಿನಿಯರಿದ್ದಾರೆ ಅಂತಂದ್ರೆ ಅದರಲ್ಲಿ ಭಾಗ ಮಾಡ್ಕೊಂಡು ಅದರಲ್ಲಿ ಕಲಿಲಾರದೇ ಇರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಬೇಸಿಕ್ ಬುನಾದಿ ಸಾಮರ್ಥ್ಯ ಯಾರ್ಯಾರಿಗೆ ಬಂದಿಲ್ಲ ಅವ್ರುಗಳನ್ನ ಒಂದು ತರಗತಿ ರೂಮ್ನಲ್ಲಿ ಮಾಡಿದೀವಿ. ಡಿ ಸೆಕ್ಷನ್ ಅಂತಂದೇಳಿ ತಗೊಂಡಿದ್ದೀವಿ. ಆ ಸೆಕ್ಷನ್ ನಲ್ಲಿ ಆ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ನಾವು ಕಲಿಸೋದೇ 3 ತಿಂಗಳು ಓನ್ಲಿ ಬೇಸಿಕ್. ಅಂದ್ರೆ ನಾನೀಗ ಕೂಡ್ಸೋದು ಕಲಿಯೋದು ನಿಜವಾಗ್ಲೂ ಈ 5 ಬೆರಳು ಹೆಂಗ್ ಸಮ ಇರಲ್ಲೋ ಅದೇ ರೀತಿಯಲ್ಲಿ ನಮ್ಮ ಶಾಲೆಗೆ ಬಂದಂತಹ ವಿದ್ಯಾರ್ಥಿನಿಯರಲ್ಲಿ ಉತ್ತಮವಾದಂತಹ ಗುಣಮಟ್ಟವುಳ್ಳಂತಹ ವಿದ್ಯಾರ್ಥಿನಿ ಇರ್ತಾರೆ. ಅದೇ ರೀತಿಯಲ್ಲಿ ಕಲಿಲಾರದೇ ಇರುವಂತಹ ವಿದ್ಯಾರ್ಥಿನಿಯರು ಇರ್ತಾರೆ. ಆ ವಿದ್ಯಾರ್ಥಿನಿಯರಿಗೆ ನಾವು ಕೂಡ್ಸೋದು ಕಲಿಯೋದು ಗುಣಾಕಾರ ಭಾಗಾಕಾರ ಸ್ಪೆಷಲಿ ನಾವು ಅದು 2-3 ತಿಂಗಳು ನಾವು ಅದನ್ನೇ ಪ್ರೊಸೆಸ್ ಮಾಡ್ಕೊಂಡು ಸೊ ದಟ್ ನಮ್ಮ ಮುಂದಿನ ದಿನಗಳಲ್ಲಿ ಅದು ಅಡೆತಡೆ ಆಗಬಾರ್ದು ನಮ್ಮ ಮಕ್ಕಳಿಗೆ. ಈಗ ಏನೇ ಒಂದು ಲೆಕ್ಕ ಮಾಡಬೇಕು SSLCಯಲ್ಲಿ ಅಂದ್ರೆ ಸರ್ ಈಗಾಗಲೇ ಹೇಳಿದ್ರು 9ನೇ ತರಗತಿಗೆ ಬರ್ತಾರೆ, 10ನೇ ತರಗತಿ ನಾವು ರಿಸಲ್ಟ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ಬಟ್ 9ನೇ ತರಗತಿಯಿಂದ 10ನೇ ತರಗತಿಗಳು ಬರೋಷ್ಟ್ರೊಳಗಡೆ ಅವ್ರಿಗೆ ಮೂಲ ಸಾಮರ್ಥ್ಯ ಇಲ್ಲ ಅಂದ್ರೆ ಯಾವ ಲೆಕ್ಕ ಕೊಟ್ರು ಈ ತಾರೆ ಜಮೀನ್ ಪರಲ್ಲಿ ಹುಡುಗಂಗೆ ಹೆಂಗೆ ಚಕ್ಕರ್ ಬರುತ್ತೋ ಆ ರೀತಿ ಮಗುಗೆ ನಾವು ಲೆಕ್ಕ ಮಾಡ್ತಾ ಹೋದ್ರೆ ಏನ್ ಮಾಡ್ತಾ ಇದ್ದಾರೆ ಮೇಡಮ್ ಅಂತ ಗೊತ್ತಾಗಲ್ಲ. ಸೊ ಆ ರೀತಿಯಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಮಕ್ಕಳಿಗೆ ಈಗ್ಲಿಂದಾನೆ 9ನೇ ತರಗತಿಯಲ್ಲಿದ್ದಾನೆ 8ನೇ ತರಗತಿಯಲ್ಲಿನೇ ನಾವೇನ್ ಮಾಡ್ತೀವಿ ಬೇಸಿಕ್ ಬುನಾದಿಗಳನ್ನ ಕಲಿಸ್ಕೊಂಡು ಕಲಿತಾ ಮುಂದಗಡೆ ಕರ್ಕೊಂಡೋಗೋ ವ್ಯವಸ್ಥೆಯನ್ನ ಮಾಡ್ತೀವಿ. ಈಗ ಪ್ರಥಮ ಭಾಷೆ ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ಮರುಸಿಂಚನ ಮತ್ತು ಸುಮೇರ್ ಅಂತ ಒಳ್ಳೆ ಪುಸ್ತಕ ಬಂದವ. ಅದ್ರ ಮೂಲಕ ನಾವು ಶಾಲೆಯಲ್ಲಿ ಈಗಾಗಲೇ ಗುಣಮಟ್ಟದ ಶಿಕ್ಷಣ ಕೊಡುವಲ್ಲಿ ನಾವು ಪ್ರಯತ್ನ ಶ್ರಮಿಸ್ತಾ ಇದ್ದೀವಿ. ಮತ್ತು ಅಕ್ಷರಾಭ್ಯಾಸಗಳಿಗೆ ಮಗುವಿಗೆ ಪರಿಚಯ ಮಾಡಿಕೊಂಡೆ ನಂತರ ಪಾಠವನ್ನು ಮುಂದುವರಿಸಬೇಕಾಗ್ತದೆ. ಅಲ್ಲಿವರೆಗೆ 2-3 ತಿಂಗಳು ಮಗುವಿಗೆ ವರ್ಣಮಾಲೆಗಳ ಅಕ್ಷರ ಪರಿಚಯ, ಒತ್ತಕ್ಷರ ಪರಿಚಯ ಮತ್ತು ಇತರ ವಾಕ್ಯವನ್ನು ರೂಪಿಸೋದು ತಾನೇ ಸ್ವಂತ ವಾಕ್ಯನ ರೂಪಿಸ್ತಕ್ಕಂಥ ಹೀಗೆ ಮಗು ಹಂತ ಹಂತವಾಗಿ ಕಲಿಸ್ತಕ್ಕಂಥ ಪ್ರಯತ್ನವನ್ನು ನನ್ನ ಶಿಕ್ಷಕರಾದ ನಾವು ಮಾಡಲೇಬೇಕಾಗ್ತದೆ. ವಿಜ್ಞಾನ ವಿಷಯಕ್ಕೆ ಬಂದಾಗ ಗಣಿತ ಕಬ್ಬಿಣದ ಕಡಲೆ ಅಂತಂದ್ರೆ ವಿಜ್ಞಾನ ತುಂಬಾ ಜಟಿಲವಾದ ಕಷ್ಟವಾದ ವಿಷಯ ಅಂತೇಳಿ ಮಕ್ಕಳಲ್ಲಿ ಭಾವನೆ ಇರ್ತದೆ. ಸಾಕಷ್ಟು ವಿದ್ಯಾರ್ಥಿಗಳು ಬಂದು ಕೇಳ್ತಾರೆ ಕೂಡ, ಸರ್ ವಿಜ್ಞಾನ ಅಂದ್ರೆ ಬಹಳ ಕಷ್ಟ ಅಲ್ಲ. ಹಾಗೇನಿಲ್ಲ. ಅದನ್ನ ನಮ್ಮ ವಿಜ್ಞಾನ ಅಂತಂದ್ರೆ ನಮ್ಮ ವ್ಯವಸ್ಥಿತವಾದ ಒಂದು ಅಭ್ಯಾಸ. ಅದು ಯಾವುದೇ ಒಂದು ವಸ್ತುವಿನ ಬಗ್ಗೆ ಅಭ್ಯಾಸ ಮಾಡೋದು, ಯಾವುದೇ ಒಂದು ಗಿಡದ ಬಗ್ಗೆ ಅಭ್ಯಾಸ. ಗಿಡಗಳೆಲ್ಲ ನಮ್ಮ ಸುತ್ತಮುತ್ತ ಇದಾವೆ, ಅದ್ರ ಬಗ್ಗೆ ನಾವು ಅದರಲ್ಲಿ ಇರ್ತಕ್ಕಂಥ ರಚನೆ ಬಗ್ಗೆ ತಿಳ್ಕೊಳ್ಳೋದು, ಅದನ್ನ ನಾವು ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಇರ್ತಾ ಅದ್ರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಅಭ್ಯಾಸ ಮಾಡಿ ಆಸಕ್ತಿಯನ್ನ ಬೆಳೆಸ್ಕೊಂಡ್ರೆ ಅದು ಕೂಡ ಸುಲಭ ಆಗಿರುತ್ತೆ ಅಂತ. ಅದೇ ರೀತಿಯಾಗಿ ಕೆಲವು ಉದಾಹರಣೆಗಳ ಮೂಲಕ ಕೂಡ ನಾವು ಕೆಲವು ಕ್ಲಿಷ್ಟವಾದ ಪರಿಕಲ್ಪನೆಗಳನ್ನು ಸುಲಭವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಪ್ರಯೋಗಗಳ ಮೂಲಕ ಕೂಡ ಮಕ್ಕಳಿಗೆ ಆ ಒಂದು ವಿಷಯವನ್ನ ಮನದಟ್ಟು ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ವಿಜ್ಞಾನವನ್ನ ಕುತೂಹಲಕಾರಿಯಾಗಿ ಕಲೀಲಿಕ್ಕೆ ಮತ್ತು ಆಸಕ್ತಿದಾಯಕವಾಗಿ ಕಲೀಲಿಕ್ಕೆ ಪ್ರಯತ್ನಗಳನ್ನ ನಾವು ಶಾಲೆಯಲ್ಲಿ ಮಾಡ್ತಾ ಇದ್ದೀವಿ. ನಾನು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ಅತಿ ಹೆಚ್ಚಾಗಿ ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಜಾಸ್ತಿ ನಾನು ಫೋಕಸ್ ಮಾಡ್ತೀನಿ. ಯಾಕಂದರೆ 8ನೇ ತರಗತಿ ಮಕ್ಕಳಿಗೆ ನಾನು ಫಸ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೊತೀನಿ. ಆಮೇಲೆ ಸಮಾಜ ವಿಜ್ಞಾನ ಅಂತಂದರೆ ಎಲ್ಲ ಮಕ್ಕಳಿಗೆ ಆಸಕ್ತಿದಾಯಕ ಆಗಬೇಕು. ಆಮೇಲೆ ನಾನು ಸಮಾಜ ವಿಜ್ಞಾನ ಪಾಠ ಮಾಡಕ್ಕೆ ಹೋಗ್ತಪ್ಪ ಅಂದರೆ ಎಲ್ಲ ಮಕ್ಕಳಿಗೆ ಇಂಟ್ರೆಸ್ಟ್ ಇರಬೇಕು. ಆ ಪೀರಿಯಡ್ಗೆ ನಾನು ಕಂಪಲ್ಸರಿ ಅಟೆಂಡ್ ಆಗ್ಬೇಕಂಬಂಗ ಮಕ್ಕಳನ್ನ ನಾನು ಫಸ್ಟು ನನ್ನ ಕಂಟ್ರೋಲಿಗೆ ತಗೊಂತೀನಿ. ತಗೊಂಡು ಆ ಮಕ್ಕಳು ಯಾರು ಕಲಿಕೆಯಲ್ಲಿ ಹಿಂದುಳಿದರೆ ಅಂಥ ಮಕ್ಕಳನ್ನ ಗುರುತಿಸಿ ಅವರಿಗೆ ವರ್ಣಮಾಲೆ ಮತ್ತು ಕಾಗುಣಿತ ಅಕ್ಷರದಿಂದ ಹಿಡಿದು ವಾಕ್ಯ ರಚನೆಗಳನ್ನ ಮಾಡೋದ್ರವರೆಗೂ ನಾನು ಅವರಿಗೆ ಕಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಆಮೇಲೆ ನಾನು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ 6 ವಿಷಯಗಳ ಒಂದು ಮೂಲ ಕಲ್ಪನೆಯನ್ನು ಕೊಡ್ತೀನಿ. ಸಮಾಜ ವಿಜ್ಞಾನದಲ್ಲಿ 6 ವಿಷಯ ಬರ್ತವೆ. ಒಂದು ಇತಿಹಾಸ ಬರುತ್ತೆ, ರಾಜ್ಯಶಾಸ್ತ್ರ ಬರುತ್ತೆ, ಅರ್ಥಶಾಸ್ತ್ರ ಬರುತ್ತೆ, ಆಮೇಲೆ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಬರುತ್ತೆ, ಭೂಗೋಳ ಶಾಸ್ತ್ರ ಬರುತ್ತೆ. ಈ ಎಲ್ಲ ವಿಷಯಗಳ ಒಂದು ಮೂಲ ಪರಿಕಲ್ಪನೆಯನ್ನು ಕೊಟ್ಟು ಅವರಿಗೆ ಗ್ರಾಮದಿಂದ ಹಿಡಿದು ರಾಷ್ಟ್ರದವರೆಗೆ ಮಾಹಿತಿಯನ್ನ ಕೊಟ್ಕೊಂತ ಹೋಗ್ತೀನಿ. ನಾನು ಕೊಟ್ಕೊಂತ ಹೋಗಿ ಆ ಸಿಲೆಬಸ್ನಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ಅತೀ ಸರಳವಾಗಿ ತಿಳಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಸರಳೀಕರಣ ಮಾಡೋದು, ಅದು ಜಾಸ್ತಿ ಇರ್ತಕ್ಕಂಥದ್ದನ್ನ ಕಡಿಮೆ ಮಾಡಿ ಮಕ್ಕಳಿಗೆ ಕಲಿಕೆ ಯಾವ ರೀತಿ ಮಾಡ್ಬೇಕು ನಾವು ಅನ್ನೋದನ್ನ ಸರಳ 1 ವಾಕ್ಯದಲ್ಲಿ ಉತ್ತರ ಮಾಡೋದು, 2 ವಾಕ್ಯದಲ್ಲಿ ಉತ್ತರ ಮಾಡ್ತಕ್ಕಂಥದ್ದು. ಆಮೇಲೆ ಕರ್ನಾಟಕದ ನಕಾಶೆ ಇರ್ಬೋದು, ಭಾರತ ನಕಾಶೆ ಇರ್ಬೋದು, ಅದನ್ನ ನೀವು ಕಲ್ತ್ರೆ SSLCಯಲ್ಲಿ ನಿಮ್ಗೆ ಕಂಪಲ್ಸರಿ 5 ಮಾರ್ಕ್ಸ್ ಬರ್ತದೆ ಅಂತಕ್ಕಂಥ ಕಲ್ಪನೆಯಿಂದ ಆ ಮಕ್ಕಳಿಗೆ ನಾನು ಹೆಚ್ಚಾಗಿ 8ನೇ ತರಗತಿಗೆ ನಾನು ಫುಲ್ ಕಾನ್ಸಂಟ್ರೇಟ್ ಮಾಡಿ ಅವರಿಗೆ ಹೋಮ್ವರ್ಕ್ ಇರ್ಬೋದು, ಆಮೇಲೆ ಟೆಸ್ಟ್ ಇರ್ಬೋದು ಎಲ್ಲ ಮಾಡಿ ಅದರಲ್ಲಿ ನಾವೇನು ನಮ್ಮ ಸಬ್ಜೆಕ್ಟ್ನಲ್ಲಿ ಜ್ಞಾನ, ಆಮೇಲೆ ಕೌಶಲ್ಯ, ಆಮೇಲೆ ಅಪ್ಲಿಕೇಶನ್ಸ್ ಕ್ವಶನ್ಗಳಿರ್ಬೋದು, ಏನು 4 ಎಕ್ಸ್ಪ್ಲನೇಷನ್ ಮಾಡೋದು, ವಿವರಣೆ ಇರ್ಬೋದು,
ಆ ಒಂದು ವಿಷಯಗಳಲ್ಲಿ ಯಾವ್ದ್ರಲ್ಲಿ ವೀಕ್ ಇರ್ತಾರೆ ಮಕ್ಕಳು ಅದನ್ನ ಜಾಸ್ತಿ ಕೊಡ್ತೀನಿ. ಯಾಕಂದ್ರೆ ಈಗ ಅಪ್ಲಿಕೇಶನ್ ಕ್ವಶನ್ ಲೆವೆಲ್ ಕ್ವಶನ್ಗಳಿಗೆ ಜಾಸ್ತಿ ಮಕ್ಕಳು ಉತ್ತರ ಮಾಡಲ್ಲ, ಅದು ಉತ್ತರ ಈಜಿ ಇರ್ತತಿ. ಉದಾಹರಣೆಗೆ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪಾತ್ರ ಏನು ಅಂತ ಅದು ಸರಳ ಕ್ವಶನ್ ಇರ್ತತಿ. ಅಲ್ಲಿ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿ ಹೇಗೆ ಬಹುಮುಖ್ಯ ಪಾತ್ರ ವಹಿಸಿದೆ ಅಂದ ಕೂಡಲೇ ಮಕ್ಕಳಿಗೆ ಏನಾಗ್ತದೆ, ಅದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಗಳಿಗೆ ಆನ್ಸರ್ ಬರೀತಕ್ಕಂಥದ್ದು ಕಷ್ಟ ಆಗ್ತದೆ. ಅಂತ ಕ್ವಶನ್ಗಳನ್ನ ನಾನು 8ನೇ ತರಗತಿಯಿಂದ 9ನೇ ತರಗತಿಯಿಂದ ಇರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಾಗಿ ನಾನು ಕೊಟ್ಟು ಆ ಮೂಲ ಪರಿಕಲ್ಪನೆ ಕೊಡೋದ್ರ ಜೊತೆಗೆ ಆ ಮಕ್ಕಳಿಗೆ ಹೇಳ್ತೀನಿ, ನಾನು ನಿಮ್ಮನ್ನ ನೀವು ಮೊದಲು ಪ್ರೀತಿಸ್ರಿ, ನೀವು ಯಾರು ಕಲಿಕೆಯಲ್ಲಿ ಹಿಂದುಳಿದಿಲ್ಲ, ನೀವು ಯಾರು ದಡ್ರಿಲ್ಲ, ನಾವು ದಡ್ರಂತ ಎಂದು ಉಚ್ಚಾರಣೆ ಮಾಡಲ್ಲ. ನೀವು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ನೀವು ಕಲಿಕೆಯಲ್ಲಿ ಯಾಕೆ ಹಿಂದುಳಿತೀರ ಅಂದ್ರೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ, ನೀವು ನಿಮಗೆ ಗುರಿ ಇಟ್ಕೊಂಡಿಲ್ಲ, ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಸಾಧನೆ ಮಾಡಬಹುದು ಅಂತೇಳಿ ಆ ಮಕ್ಕಳ ಮನಸ್ಸನ್ನ ಪರಿವರ್ತನೆಯನ್ನ ನಾನು 1 ವರ್ಷಗಳ ಕಾಲ ಮಾಡಿ 9ನೇ ತರಗತಿಗೆ ಇನ್ನು ಸ್ವಲ್ಪ ನಾನು ಫೋಕಸ್ ಕಡಿಮೆ ಮಾಡ್ತೇನೆ. 10ನೇ ಕ್ಲಾಸಿಗೆ ಅವರು ಸುಲಭವಾಗಿ ಪಾಸ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತಾರೆ. ಆ ಕಲಿಸ್ತಕ್ಕಂಥ ವಿಧಾನದಲ್ಲಿ ಮಕ್ಕಳನ್ನ ನಾವು ಎಷ್ಟು ಮೋಟಿವೇಶನ್ ಮಾಡ್ತೀವಿ, ಆಮೇಲೆ ಆ ಕಲಿಕೆ ಆಧಾರದ ಮೇಲೆ ಅವ್ರಿಗೆ ಗುರುತಿಸಿ ಅವ್ರಿಗೆ ಯಾವ ರೀತಿಯಾಗಿ ಕಲಿಸ್ಬೇಕು ಅಂತಕ್ಕಂಥ ವಿಧಾನಗಳನ್ನ ಅಳವಡಿಸಿಕೊಂಡು ನಾನು 10ನೇ ಕ್ಲಾಸ್ ಇಲ್ಲಿವರೆಗೆ ಕೂಡ ನನ್ನ ವಿಷಯದಲ್ಲಿ 100ಕ್ಕೆ 95% ಯಾವತ್ತೂ ಕಡಿಮೆ ಬಂದಲ್ಲ. ಆ ರೀತಿಯಾಗಿ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. हमारे यहाँ 8वीं और 9वीं कक्षा में प्राथमिक अंक से पास होके आते हैं। जब कुछ पाठशाला में 8वीं को आते हैं, कुछ पाठशालाओं में 9वीं को आते हैं, लेकिन वहाँ 7 साल में बहुत सी पाठशालाओं में हिंदी पढ़ाने के लिए शिक्षक नहीं है। फिर भी हम यहाँ आने के बाद 8वीं हो या 9वीं हो, उन्हें पहले 3 महीने उनके बेसिकली हम स्वर और व्यंजनों को सिखाते हैं। उसके बाद उन शब्दों के अर्थ सिखाते हैं और उन लोगों को यह एहसास दिलाते हैं कि आप पाठ पढ़ने के लिए मूलाक्षर का आवश्यक जरूरी है और मूलाक्षर आने पर ही आप शब्दों को जोड़ सकते हैं, उससे पाठ हम पढ़ सकते हैं और उसका जानकारी हम पा सकते हैं। ये बताते बताते उन लोगों को 10वीं के आने तक उन्हें पूरा किताब पढ़कर समझकर बता सके, इस तरह हम उनके सिखाते हैं। और पाठ्य पुस्तक के अलावा हम बेसिकली जो कलिकाश्री किताब है उसका सहायता भी लेते हैं और उसके अलावा उनको मूल स्वरूप के रूप में हमें 12 कड़ी और 1 2 3 आई स्वर सब सिखाकर पाठ जब 10वीं कक्षा में छात्र आता है तब उन्हें जो पढ़ाई में आगे हैं उन बच्चों के लिए 80 को 80 मार्क्स किस तरह लेना चाहिए, उन लोगों के लिए प्रश्न कोटि बनाते हैं और उस प्रश्न कोटि में हर तरह के प्रश्न पूछने पर भी वो छात्र उत्तर देने के लिए सामर्थ्य हो, इस तरह हम प्रश्न कोटि बना के उन्हें उत्तर के साथ प्रश्न कोटि देते हैं। और जो छात्र पढ़ने में कमजोर है उन लोगों के लिए एटलीस्ट उनको 28 मार्क्स आ सके, इसलिए उनको कम से कम पढ़कर ज़्यादा से ज़्यादा अंक किस तरह लेना चाहिए यही भी हम करते हैं। इसलिए हर पाठशाला में हर शिक्षक अपने अपने सामर्थ्यों के अनुसार उन्हें बच्चों को पढ़ाता है। समस्याएं बहुत है, लेकिन अपने अपने पाठशाला के छात्रों के स्तर के हिसाब से उन्होंने नए नए उपायों को अपनाकर उन छात्रों में प्रगति लाने के हर तरफ से हम लोग हमेशा प्रयत्न करते हैं। बहुत से राज्यों में हिंदी की प्राधान्यता नहीं दी है, लेकिन महात्मा गांधी जी ने हिंदी प्रदेशों में हिंदी आने के लिए बहुत से सुविधाएं दी हैं। लेकिन ये हमारे कर्नाटक सरकार बहुत से हिंदी शिक्षकों का अपॉइंटमेंट भी नहीं कर रहे हैं। लेकिन जो भी है हम उस हिंदी को मान्यता देकर हिंदी को बढ़ाने के लिए हम हमेशा प्रयास करते हैं और करते रहेंगे। और सभी हिंदी शिक्षकों के मेरा निवेदन है कि हर सभी को हिंदी सिखाने के हम हमेशा प्रयास करते रहेंगे। ಧನ್ಯವಾದ, ನಮಸ್ಕಾರ. ಈಗ ಗಣಿತದ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಬರ್ತದೆ ನಾನು. ಈಗ ನಮ್ಮ ಗಣಿತದಲ್ಲಿ ಬರೋದು 4 ಕ್ರಿಯೆಗಳು: ಕೂಡ್ಸೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ. ಇವು 4 ಕಲಿಸ್ಬಿಟ್ರೆ ಮುಗೀತು ಅಂತ ಅನ್ಕೊಂತೀವಿ ನಾವು. ಬಟ್ ಆಕ್ಚುಲಿ ಮಕ್ಕಳು ಚಿಕ್ಕಂದನೇ ಇವೆಲ್ಲವೂ ಕಲ್ತ್ಕೊಂಡು ಬಂದ್ಬಿಟ್ಟಿರ್ತವೆ, ಬಟ್ ಅದೇ ಅದು ಅಂತ ಗೊತ್ತಿರಲ್ಲ. ಉದಾಹರಣೆಗೆ ಕಳಿಬೇಕಾದ್ರೆ ನಾವು 100 ರೂಪಾಯಿನಲ್ಲಿ 98 ರೂಪಾಯಿ, ನಾವು 100 ಮೈನಸ್ 98 ಅಂತ ಬೋರ್ಡ್ ಮೇಲೆ ಲೆಕ್ಕ ಹಾಕಿದ್ರೆ ದಸ್ಕ ತಾಣದ್ ಗೊತ್ತಾಗಲ್ಲ, ಕಳಿಯೋದು ಗೊತ್ತಾಗಲ್ಲ. ಅದನ್ನೇ ನಾವು ವ್ಯಾವಹಾರಿಕ ಜೀವನಕ್ಕಾಗಿ ಅವ್ರು ಅನ್ವಯಿಸ್ಬಿಟ್ಬಿಟ್ರೆ, ಈಗ 100 ರೂಪಾಯಿ ತಗೊಂಡೋಗಿಯಪ್ಪ ಮಾರ್ಕೆಟ್ನಲ್ಲಿ 90 ರೂಪಾಯಿ ಆಯ್ತು, ನಿನಗೆ ಎಷ್ಟು ವಾಪಸ್ ಬಂತು ಅಂದ್ರೆ ಮಗು ಇಮಿಡಿಯೇಟ್ ಆಗಿ ಹೇಳ್ಬಿಡುತ್ತೆ. ಈ ಜ್ಞಾನ ಹೊಂದಿರುತ್ತೆ, ಬಟ್ ಏನ್ ಕಳಿಬೇಕು ಅನ್ನೋದಿರುತ್ತಲ್ಲ ಆ ಜ್ಞಾನ ಹೊಂದಿರಲ್ಲ. ಸೊ ಭಾಗಾಕಾರ ಆಯ್ತು, ಗುಣಾಕಾರ ಆಯ್ತು, ಕೂಡ್ಸೋದಾಯ್ತು, ಅವು ಮಕ್ಕಳಿಗೆ ಜೀವನದಲ್ಲಿ ಏನ್ ಕಲ್ತಿರ್ತಾರೆ ಅವುಗಳನ್ನ ತಗೊಂಡು ಕಲಿಸ್ತಾ ಹೋದ್ರೇನೆ ಅದಕ್ಕೆ ಈಸಿ ಅನ್ಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಕೂಡ ಗಣಿತ ಬಹಳ ಸರಳ ಅಂತ ಕೂಡ ಅನ್ಸುತ್ತೆ ಮಕ್ಕಳಿಗೆ. ಶೈಕ್ಷಣಿಕ ಸವಾಲುಗಳು ಸಾವಿರಾರು ಇದ್ರೂ ಕೂಡ ನಮ್ಮ ಎಲ್ಲ ಶಿಕ್ಷಕರು ಅವುಗಳನ್ನು ಎದುರಿಸುವಂತಹ ಒಂದು ಸೃಜನಶೀಲತೆ ಆಗಲಿ, ಪ್ರತಿಭೆ ಆಗಲಿ, ಮಕ್ಕಳ ಶೈಕ್ಷಣಿಕ ಜೀವನವನ್ನು ಅರಳಿಸ್ತಕ್ಕಂಥ ಒಂದು ಸಾಮರ್ಥ್ಯ ಆಗಲಿ ಸಾಕಷ್ಟು ನಮ್ಮ ಶಿಕ್ಷಕರಲ್ಲಿದೆ.
ಆ ದಿಶೆಯಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಈ ಒಂದು SSLC ಅಲ್ಲಿ ಆಗಿರ್ಬೋದು ಅಥವಾ ಮಕ್ಕಳ ಜೀವನ ಆ, ರೂಪಿಸುವಲ್ಲಿ ಆಗಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ ಅಂತ ನಾನು ಹೇಳ್ತೇನೆ. ಈಗ ಸರ್ಕಾರಿ ಶಾಲೆಗಳಲ್ಲಿ ಬಡ ಮಕ್ಕಳು ಬಂದಿರಬಹುದು, ಬಟ್ ಶಿಕ್ಷಕರು ಬಡವರಿಲ್ಲ. ಶಿಕ್ಷಕರು ಬಹಳಷ್ಟು ಉತ್ತಮವಾಗಿಂತಹ ನಾಲೆಡ್ಜನ್ನು ಹೊಂದಿದ್ದೀವಿ ಅನ್ನೋದಕ್ಕೆ ನಾವು ಬಹಳ ಹೆಮ್ಮೆ ಪಡ್ತೀವಿ. ಸರ್ಕಾರಿ ಶಾಲೆ ಶಿಕ್ಷಕರು ಬಹಳಷ್ಟು ಸತತ ಪ್ರಯತ್ನ ಪಡುತ್ತಾ ಅವರವರ ಶಾಲೆಗಳಲ್ಲಿ ಉನ್ನತವಾದಂತಹ ಫಲಿತಾಂಶವನ್ನು ಪಡಲಿಕ್ಕೆ ಪರಿಶ್ರಮ ಪಡ್ತಾನೆ ಇದ್ದಾರೆ. ಅದರಲ್ಲಿ ನನಗೊಂದು ಸ್ವಲ್ಪ ಹೆಮ್ಮೆ ಏನಪ್ಪಾ ಅಂತಂದ್ರೆ, ನಮ್ಮ ಶಾಲೆಯಿಂದ 3 ವರ್ಷದ ಹಿಂದಗಡೆಯಿಂದ ಉಮಾದೇವಿ ಅನ್ನುವಂತಹ ಒಂದು ಹುಡುಗಿ, ಆ ಹುಡುಗಿ ಫುಲ್ ತಾಲೂಕಿಗೆ ಪ್ರಥಮ ಬಂದು ಆ ಮಗು ಏನ್ ಮಾಡ್ತು, ಲ್ಯಾಪ್ಟಾಪ್ ಅನ್ನು ತಗೊಳ್ತು. ಸೊ ಇದು ಸೌಲಭ್ಯ ಸರ್ಕಾರದಿಂದ ಒದಗಿಸಿದ್ದು ಬಹಳಷ್ಟು ಸೂಕ್ತ ಅನ್ಸುತ್ತೆ. ಹೋದ ವರ್ಷದಲ್ಲಿ ಕಾಮಾಕ್ಷಿ ಅನ್ನುವಂತಹ ಒಂದು ವಿದ್ಯಾರ್ಥಿ ಲಾಸ್ಟ್ ಇಯರ್ ಕಾಮಾಕ್ಷಿ ಅನ್ನೋ ಹುಡುಗಿ, ಆ ಹುಡುಗಿ ಕೂಡ ಪ್ರಥಮ ಬಂದು ಲ್ಯಾಪ್ಟಾಪ್ ಅನ್ನು ತಗೊಳ್ತು. ಈ ಹಿಂದಿನ ವರ್ಷದಲ್ಲಿ ವಿಶಾಲಾಕ್ಷಿ ಅನ್ನೋ ಹುಡುಗಿ 97.74% ಅಂತಂದು ನಮ್ಮ ಶಾಲೆಯ ಕೀರ್ತಿ ಕೂಡ ನಮ್ಮ ಶಾಲೆಯಲ್ಲಿರೋ ವಿದ್ಯಾರ್ಥಿನಿಯರು ಉತ್ತಮ ಅಂಕವನ್ನು ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ನಮ್ಮ ವಿಶಾಲಾಕ್ಷಿ ಹುಡುಗಿ. ಎಲ್ಲ ಪ್ರೈವೇಟ್ ಶಾಲೆಗಳಿದ್ದಾವೆ, ಕಾಂಪಿಟೇಷನ್ ಇದೆ, ಇದರಲ್ಲಿ ಎಲ್ಲ ಸ್ಪರ್ಧೆಗಳಿದ್ದಾವೆ. ಅದರಲ್ಲೂ ಕೂಡ ನಮ್ಮ ಸರ್ಕಾರಿ ಶಾಲೆಯವರು ಯಾವುದೇ ಸೌಲಭ್ಯಗಳು ಕಡಿಮೆ ಇರಬಹುದು, ಬೇರೆ ಬೇರೆ ಕೊರತೆಗಳಿರ್ಬೋದು, ಇದು ಯಾವುದಕ್ಕೂ ತಲೆ ಕೆಡಿಸಲಾರದೆ ನಮ್ಮ ಶಿಕ್ಷಕರು ಸತತವಾಗಿ ಪ್ರಯತ್ನ ಪಡುತ್ತಾ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರು ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾಳೆ. ಎಲ್ಲಾ ವಿಷಯವಾರು ಶಿಕ್ಷಕರು ನಾವು ಮಕ್ಕಳ ಒಂದು ಕಲಿಕೆ ಪೂರಕವಾಗಿರ್ತಕ್ಕಂಥ ವಿಷಯಗಳನ್ನ ಚರ್ಚೆ ಮಾಡೋದ್ರ ಜೊತೆಗೆ ನಾವು ಮಕ್ಕಳ ಒಂದು ಮೌಲ್ಯಮಾಪನ ಅಂದ್ರೆ ಫಲಿತಾಂಶದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆ ಫಲಿತಾಂಶದಲ್ಲಿ ಏನಾಗತ್ತೆ ಅಂತಂದ್ರೆ, ನಾವು ಮಕ್ಕಳ ಒಂದು ಅಂಕಗಳ ಆಧಾರದ ಮೇಲೆ ಅವ್ರ ಫಲಿತಾಂಶವನ್ನ ನಾವು ಕೊಡ್ತೀವಿ. ಈ ಸಿಲೆಬಸ್ ಅನ್ನ ಹೊರತುಪಡಿಸಿ ಇನ್ನೂ ಅನೇಕ ಮಕ್ಕಳ ವಿವಿಧ ಪ್ರತಿಭೆಗಳಿರ್ತವೆ. ಆ ಪ್ರತಿಭೆಗಳನ್ನ ನಾವು ಗುರುತಿಸ್ತಕ್ಕಂಥ ಒಂದು ಕೆಲಸ ನಮ್ಮ ಪ್ರಶ್ನೆ ಪತ್ರಿಕೆಯಿಂದ ಆಗ್ತಾ ಇಲ್ಲ. ಅದನ್ನ ನಾವು ವ್ಯವಸ್ಥೆ ಈ ಬೇರೆ ಬೇರೆ ಇರತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಮುಂದಿನ ಜೀವನದಲ್ಲಿ ಆ ಪ್ರತಿಭೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಶ್ರಮಿಸಬೇಕಾಗುತ್ತೆ. ಆಮೇಲೆ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡ್ತಾ ಇದೀವಿ, PUC ಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗೆ ಅನುಗುಣವಾಗಿ ಅಂದ್ರೆ ವಿದ್ಯಾರ್ಥಿಯ ಪರವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರ್ತಾ ಇದ್ದು, ನಮ್ಮ ಪ್ರೌಢಶಾಲೆಯಲ್ಲಿ ಕೂಡ ಅದೇ ರೀತಿಯಾಗಿ ಬಂದಪ್ಪ ಅಂದ್ರೆ ಇನ್ನೂ ಫಲಿತಾಂಶ ಉತ್ತಮ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ. ಜೊತೆಗೆ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದಾಗ ಅನೇಕ ಸವಾಲುಗಳು ಸಮಸ್ಯೆಗಳು ನಮ್ಮಲ್ಲಿ ಇದಾವೆ. ಅಂದ್ರೆ ಕಲಿಕೆ ಪ್ರಾಥಮಿಕ ವಿಭಾಗದಲ್ಲಿ ಯಾಕೆ ಆಗೋದಿಲ್ಲ ಅನ್ನೋದಕ್ಕೆ ಮಗು ಶಾಲೆಗೆ ಸರಿಯಾಗಿ ಹಾಜರಾಗದೇ ಇರ್ತಕ್ಕಂಥದ್ದು ಇರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಪರಿಸರ ಇರ್ಬೋದು, ಮಕ್ಕಳ ಒಂದು ಪೇರೆಂಟ್ಸ್ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ವಲಸೆ ಇರ್ಬೋದು. ಈ ಹಲವಾರು ಕಾರಣಗಳಿಂದ ಮಕ್ಕಳ ಕಲಿಕೆ ಹಿನ್ನಡೆ ಆಗಿದ್ರು ಕೂಡ ಪ್ರೌಢಶಾಲೆ ಹಂತಕ್ಕೆ ಬಂದಂತ ಒಂದು ಸಮಯದಲ್ಲಿ ಅವರಿಗೆ ಮೂಲ ಒಂದು ಕಲ್ಪನೆಗಳನ್ನು ಕೊಡೋದ್ರ ಜೊತೆಗೆ ಆ ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳನ್ನ ಗುರುತಿಸಿ ಅವರಿಗೆ ಕಲಿಕೆಯನ್ನು ಉಂಟಾಗ್ಲಿಕ್ಕೆ ನಮ್ಮೆಲ್ಲ ಶಿಕ್ಷಕರು ನಾವು ಕೂಡ ಶ್ರಮ ವಹಿಸ್ತಾ ಇದ್ದೀವಿ. ಅದ್ರ ಜೊತೆಗೆ 8 ಮತ್ತು 9ನೇ ತರಗತಿಯಲ್ಲಿ ಅವರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನ ನೀಡಿ ನಾವು ಮತ್ತೆ ಫಲಿತಾಂಶ ಸುಧಾರಣೆಗಾಗಿ 10ನೇ ತರಗತಿ ಬಂದಂತ ಮಕ್ಕಳಿಗೆ ಶ್ರಮ ವಹಿಸಿ ಎಷ್ಟೇ ಸವಾಲುಗಳು ಸಮಸ್ಯೆಗಳು ಇದ್ರೂ ಕೂಡ ನಾವೆಲ್ಲ ಶಿಕ್ಷಕರು ನಾವು ಸರ್ಕಾರದ ನಿಯಮ ಪ್ರಕಾರ ಮತ್ತು ನಮ್ಮ ಆತ್ಮಸಾಕ್ಷಿಯಾಗಿ ಮಕ್ಕಳ ಕಲಿಕೆಗೆ ನಾವು ಕೆಲಸ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕೂಡ ಉತ್ತಮ ಫಲಿತಾಂಶವನ್ನ ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನವನ್ನ ಮಾಡ್ತೀವಿ. ಇದುವರೆಗೂ ನಮ್ಮ ಜೊತೆ ಒಂದು ಸಂವಾದದಲ್ಲಿ ಪಾಲ್ಗೊಂಡಂತಹ ನಿಮ್ಮೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.